ನಮಸ್ಕಾರ. ಈ ನ್ಯಾಯಶಾಸ್ತ್ರದ ಎರಡನೇ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಾವು ಮೊದಲನೇ ವಿಡಿಯೋದಲ್ಲಿ ನ್ಯಾಯಶಾಸ್ತ್ರ ಅಂದರೆ ಏನು ಅದರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಕಾನೂನನ್ನು ಅಭ್ಯಸಿಸುವುದು ಒಂದು ವಿಧ. ವಿ ಆರ್ ಸ್ಟಡಿಂಗ್ ಲಾ, ದಟ್ ಈಸ್ ಡಿಫ್ರೆಂಟ್. That's what is LLB. But we are studying why the law is like this. What is the reason behind this law? And what are the basis on which this law is founded? What are the basis on which the justice is given, judgment is given? ಅನ್ನೋದನ್ನು ನಾವು ನೋಡುವಂತಹ ವಿಷಯವನ್ನು ನಾವೇನಂತೀವಿ, ನ್ಯಾಯಶಾಸ್ತ್ರ ಅಂತ ಹೇಳ್ತೀವಿ. ಕಾನೂನು ಹೇಗಿದೆ ಅನ್ನೋದನ್ನು ಅಭ್ಯಸಿಸುವುದು ಒಂದು ವಿಧ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ಕಾನ್ಸ್ಟಿಟ್ಯೂಷನ್, ದೇರ್ ಆರ್ ವೇರಿಯಸ್ ಪ್ರೊವಿಷನ್ಸ್. ವಿ ವಿಲ್ ಅಂಡರ್ಸ್ಟ್ಯಾಂಡ್ ಕಾಂಟ್ರಾಕ್ಟ್ ಲಾ, ದೇರ್ ಆರ್ ವೇರಿಯಸ್ ಪ್ರೊವಿಷನ್ಸ್. ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಫ್ಯಾಮಿಲಿ ಲಾ, ದೇರ್ ಆರ್ ವೇರಿಯಸ್ ಪ್ರೊವಿಷನ್ಸ್. ಸಕ್ಸೆಷನ್ ಆ್ಯಕ್ಟ್, TP Act. That is one part of legal study. The other part of legal study is the science of law, the concept of law, the philosophy of law. ಅದನ್ನು ನೋಡುವಂಥದ್ದು ಈ ಒಂದು ನ್ಯಾಯಶಾಸ್ತ್ರ ಅಂತ ಹೇಳ್ತೀವಿ ನಾವು. ಯಾಕೆ ಈ ಜುರಿಸ್ ಲಾ ಇದೆ, ಅದರದ್ದು ಜ್ಞಾನವನ್ನು ಪಡ್ಕೊಳ್ಳೋದು, ಪ್ರುಡೆನ್ಸ್ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಈ ಒಂದು ಪ್ರಯತ್ನವನ್ನು ನಾವು ಈ ಒಂದು ವಿಷಯದಲ್ಲಿ ಮಾಡ್ತೀವಿ. ಆ ಮಾಡುವಂಥ ವಿಷಯದಲ್ಲಿ ನಿಮ್ಮ ಪಠ್ಯಕ್ರಮದ ಪ್ರಕಾರ ಒಂದು ಇಂಟ್ರಡಕ್ಷನನ್ನು, ಡೆಫಿನೇಷನ್ನು ಇವೆಲ್ಲ ಕೊಟ್ಟ ನಂತರ ವಿವಿಧ ಶಾಲೆಗಳನ್ನು ನೋಡ್ತೀವಿ ನಾವು. ವಿ ಆರ್ ಗೋಯಿಂಗ್ ಟು, ಡೋಂಟ್ ಥಿಂಕ್ ದ್ಯಾಟ್ ದೇರ್ ವರ್ ಸ್ಕೂಲ್ಸ್. ಯಾವುದೇ ಒಂದು ಐಡಿಯಾಲಜಿಯನ್ನು ತೆಗೆದುಕೊಂಡು ನ್ಯಾಯವನ್ನು ಅಥವಾ ಕಾನೂನನ್ನು ಪರಿಶೀಲಿಸುವಂತಹ ಕ್ರಮವನ್ನು ನಾವೇನು ಹೇಳ್ತೀವಿ, ಡಿಫರೆಂಟ್ ಟೈಪ್ಸ್ ಆಫ್ ಸ್ಕೂಲ್ಸ್ ಅಂತ ಹೇಳ್ತೀವಿ. ಟುಡೇ ಐ ಆಮ್ ಲುಕಿಂಗ್ ಇನ್ ಟು ನ್ಯಾಚುರಲ್ ಲಾ ಸ್ಕೂಲ್. ಆ್ಯಂಡ್ ಲೈಕ್ ದಿಸ್ ದೆರ್ ಈಸ್ ಎ ಪಾಸಿಟಿವ್ ಲಾ ಸ್ಕೂಲ್, ದೆರ್ ಈಸ್ ಎ ಅನಾಲಿಟಿಕಲ್ ಲಾ ಸ್ಕೂಲ್, ದೆರ್ ಈಸ್ ಎ ಹಿಸ್ಟಾರಿಕಲ್ ಲಾ ಸ್ಕೂಲ್, ದೆರ್ ಈಸ್ ಎ sociological law school. Under these headings, we are trying to understand the concept of law and justice, the concept of jurisprudence. Among all these schools, the most important school is natural law school, and even till today we follow this. Even till today we follow this. ಇದನ್ನು ತಿಳ್ಕೊಬೇಕು ನೀವು. ಅತಿ ಮುಖ್ಯವಾದಂತಹ ಒಂದು ಏನು ಈ ಜೂರಿಸ್ಪ್ರುಡೆನ್ಸಿನ ಒಂದು ಭಾಗ ಅಂದರೆ ನ್ಯಾಚುರಲ್ ಲಾ, ನ್ಯಾಚುರಲ್ ಲಾ ಸ್ಕೂಲ್ ಅಂತ ಹೇಳ್ತೀವಿ. ಯಾವ ಜೂರಿಸ್ಟ್ಗಳು, ಫಿಲಾಸಫರ್ಸು, ಇತಿಹಾಸಕಾರರು ಒಂದು ಐಡಿಯಾಲಜಿನ ಹಿಡ್ಕೊಂಡು ಹೋಗ್ತಾರೆ, ಅಂಥವರನ್ನು ನಾವು ಬೇರೆ ಬೇರೆ ಐಡಿಯಾಲಜಿಗಳ ಆಧಾರದಲ್ಲಿ ನಾವು ಅವರುಗಳನ್ನು ವಿಭಾಗಗಳಾಗಿ ಮಾಡಿದ್ದೀವಿ. So, and one such division is natural law. People who are propounding the concepts of natural law, we have classified in this school. I don't know whether in one video I am able to complete it or not, but let me continue. Let me continue and let us see how far I can proceed. Because as I have told you, the most interesting subject for me in the legal system is jurisprudence. I have already told you, Bodenhammer book, whenever I find time, I will read it time and again. And there is one classic book, and that book is written by V.D. Mahajan. That is jurisprudence. It is not that easy to understand Mahajan book. And there is a book written by Maineni. Maybe it is more appropriate for the purpose of law students. You will not go into, you are not required to go into so deep. Therefore,
I think Maineni book will be the suitable book for understanding the jurisprudence as is required for the syllabus of KSLU Law University. ಮುಂದೆ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ ಅಥವಾ ಲೀಗಲ್ ವಿಷಯದಲ್ಲಿ ಪರಿಣತಿಯನ್ನು ಪಡಿಬೇಕಾದ್ರೆ, ನಾನಿ ಪಾಲ್ಕಿವಾಲ ಆಗಬೇಕಾದ್ರೆ, ಅಥವಾ ಯಾರು ಇವಾಗ ನಾವು ಹೇಳ್ಬೋದು ವೆಂಕಟರಮಣನ್ ಆಗಬೇಕಾದ್ರೆ, ತುಷಾರ್ ಮೆಹ್ತಾ ಆಗಬೇಕಾದ್ರೆ, ರೋಹಿಂಟನ್ ನಾರಿಮನ್ ಆಗಬೇಕಾದ್ರೆ, ವೈ.ವಿ. ಚಂದ್ರಚೂಡ್ ಆಗಬೇಕಾದ್ರೆ ಡೆಫಿನೆಟ್ಲಿ ಜ್ಯೂರಿಸ್ಪ್ರುಡೆನ್ಸನ್ನು ನೀವು ಆಳವಾಗಿ ಓದಬೇಕಾಗ್ತದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಆದರೆ ಸಾಧ್ಯವಾದರೆ ಇಂಗ್ಲೀಷ್ ಮೀಡಿಯಂನ ಅಥವಾ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಒಂದು ಸಲ ನಾನು ಹೇಳಿದ ಪಾಠದ ನಂತರ ಮಹಾಜನ್ ಪುಸ್ತಕವನ್ನು, ಮೈನೇನಿ ಪುಸ್ತಕವನ್ನು ನೀವು ಓದೋದು ಒಳ್ಳೆಯದು. ಎಲ್ಲ ವಿಷಯವನ್ನು ನಾವು ಕಡಿಮೆ ಸಮಯದಲ್ಲಿ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ನಿಮಗೆ ಈ ಪರೀಕ್ಷೆಗೆ ಅವಶ್ಯಕ ಇರುವಂತಹ ಹಿಂಟ್ಗಳನ್ನು ಕೊಡ್ತಾ ಸಾಧ್ಯವಾದಷ್ಟು ನಾನು ಕಥೆಯ ರೂಪದಲ್ಲಿ ಇವುಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್. ಅವರ್ ಟುಡೇಸ್ ಸಬ್ಜೆಕ್ಟ್ ಈಸ್ ನ್ಯಾಚುರಲ್ ಲಾ ಸ್ಕೂಲ್. ವಿ ಆರ್ ಗೋಯಿಂಗ್ ಟು ಸ್ಟಡಿ ಟುಡೇ ದಿ ನ್ಯಾಚುರಲ್ ಲಾ ಸ್ಕೂಲ್. ನೈಸರ್ಗಿಕ ನ್ಯಾಯ ಶಾಲೆ ಅಂತ ಹೇಳ್ಬೋದು. ನೈಸರ್ಗಿಕ ತತ್ವದ ನ್ಯಾಯಶಾಲೆ ಅಂತ ಹೇಳ್ಬೋದು ನಾವು. ವಿ ಆರ್ ಗೋಯಿಂಗ್ ಟು ಸ್ಟಡಿ ಆ್ಯಂಡ್ ಅಂಡರ್ ದೀಸ್ ಹೆಡಿಂಗ್ಸ್ ವಿ ಆರ್ ಡಿಸ್ಕಸಿಂಗ್ ಇಟ್. ಅಂಡರ್ ದೀಸ್ ಹೆಡಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ ಚಾಪ್ಟರ್. ಸಿ ವಿ ವಿಲ್ ಫಸ್ಟ್ ಡಿಫೈನ್ ವಾಟ್ ಈಸ್ ಮೀನಿಂಗ್ ಆಫ್ ನ್ಯಾಚುರಲ್ ಲಾ, then important characteristics of natural law, how the natural law is developed. So I have made three areas. It is before Krista, it is almost 12th century, then after 16th century. Like that we have made a division. Ancient period, ಪ್ರಾಚೀನ ಯುಗ, ಮಧ್ಯಯುಗ ಮತ್ತು ಆಧುನಿಕ ಯುಗ ಅಂತಕ್ಕಂಥ ಮೂರು ಭಾಗಗಳಾಗಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಒಂದು ನ್ಯಾಯಶಾಸ್ತ್ರವನ್ನು, ಅದು ನೈಸರ್ಗಿಕ ನ್ಯಾಯಶಾಸ್ತ್ರವನ್ನು ಅಭ್ಯಸಿಸುವವರಿದ್ದೀವಿ. ಇದ್ರ ಜೊತೆಗೆ ಕಂಟೆಂಪ್ರರಿ ನ್ಯಾಚುರಲ್ ಲಾ, ಇವತ್ತೇನು ನಡೀತಾ ಇದೆ, ವಾಟ್ ಈಸ್ ಹ್ಯಾಪನಿಂಗ್ ಟುಡೇ, ವೆದರ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಹ್ಯಾವಿಂಗ್ ನ್ಯಾಚುರಲ್ ಲಾ, ದೋಸ್ ಥಿಂಗ್ಸ್ ವಿ ಆರ್ ಫೈನಲಿ ಡಿಸ್ಕಸಿಂಗ್. ಆ್ಯಂಡ್ ಇದರ ಪ್ರಾಮುಖ್ಯತೆ ಇವತ್ತಿನ ಕಾಲದಲ್ಲಿ ಎಷ್ಟಿದೆ, ರೆಲೆವೆನ್ಸ್ ಟುಡೇ, ವಾಟ್ ಇಸ್ ದ ರೆಲೆವೆನ್ಸ್ ಟುಡೇ ರಿಗಾರ್ಡಿಂಗ್ ದ ನ್ಯಾಚುರಲ್ ಲಾ ಸ್ಕೂಲ್ ಅಂತಕ್ಕಂಥದ್ದನ್ನು, ಇಷ್ಟು ವಿಷಯವನ್ನು ನೋಡಿ ನೀವು ಇದನ್ನೊಂದು ನೋಟ್ ಥರ ಮಾಡಿ ಇಟ್ಕೊಂಡ್ರೆ ನನಗೆ ನಿಮ್ಗೆ ಹೇಳ್ತೀನಿ, ಈ ಪರೀಕ್ಷೆಗೆ LLB ಪರೀಕ್ಷೆಗೆ ನೀವು ಆರಾಮಾಗಿ ಉತ್ತರ ಬರೀಬೋದು. ಅದರಲ್ಲಿ ಲಾಂಗ್ ಆನ್ಸರ್ಗೂ ಪ್ರಶ್ನೆ ಕೇಳಿದ್ದಾರೆ, ಶಾರ್ಟ್ ನೋಟ್ಗೂ ಅದೇ ಕ್ವಶನ್ ಕೇಳಿದ್ದಾರೆ. ಡಿಸ್ಕ್ರೈಬ್ ನ್ಯಾಚುರಲ್ ಲಾ ಸ್ಕೂಲ್, elucidate the principles of natural law school. Like this the questions are asked, and it is a vast subject. I am telling you, if I want to teach you natural law, I can take 5 to 6 hours, but that much of information I don't think you have to have at this juncture. Whatever is required for you, ಅಥವಾ ನಿಮಗೆ ಏನು ಬೇಕು ಅಂತಕ್ಕಂಥದ್ದನ್ನು ಮಾತ್ರ ನಾನು ಇಲ್ಲಿ ಕ್ರೋಢೀಕರಿಸಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ ಒಂದೊಂದಾಗಿ ಪಾಯಿಂಟ್ಗಳನ್ನು ನಾವು ನೋಡೋಣ. ಜ್ಯೂರಿಸ್ಪ್ರುಡೆನ್ಸ್, ನ್ಯಾಚುರಲ್ ಲಾ. ಸಿ, ಇಟ್ ಈಸ್ called just naturally, law as dictated by reason. ನೋಡಿ, ಕಂಪ್ಲೀಟ್ ನ್ಯಾಚುರಲ್ ಲಾ ಡಿಪೆಂಡ್ ಆಗಿರುವುದು ಈ ಶಬ್ದದ ಮೇಲೆ. ರೀಸನ್ ಅಂದರೆ ವಿಚಾರ ಮಾಡುವ ಶಕ್ತಿ. ಮನುಷ್ಯನಿಗೆ ವಿಚಾರ ಮಾಡುವ ಶಕ್ತಿ ಇದೆ, ಯುಕ್ತಿ ಇದೆ. ಈ ಯುಕ್ತಿಯ ಆಧಾರದಲ್ಲಿ ಕಾನೂನು ಇದೆ ಅಂತಕ್ಕಂಥದ್ದೇ ನೈಸರ್ಗಿಕ ಕಾನೂನು, ನ್ಯಾಯಶಾಸ್ತ್ರ, ನೈಸರ್ಗಿಕ ನ್ಯಾಯಶಾಸ್ತ್ರ, ನೈಸರ್ಗಿಕ ಕಾನೂನು ಪಾಠಶಾಲೆ. ಜಸ್ ನ್ಯಾಚುರಲೆ, ನ್ಯಾಯಶಾಸ್ತ್ರದಲ್ಲಿ ಜಸ್ ನ್ಯಾಚುರಲೆ ಅಂತ ಹೇಳ್ತೀವಿ ನಾವು. ಯಾವುದಕ್ಕೆ? ನ್ಯಾಚುರಲ್ ಲಾಗೆ. ದಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿ ನೀವು ಅಡ್ಮಿನಿಸ್ಟ್ರೇಟಿವ್ ಲಾನಲ್ಲಿ ನೋಡ್ತೀರಿ. ಯು ಆರ್ ಗೋಯಿಂಗ್ ಟು ಸ್ಟಡಿ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ವಿಚ್ ಈಸ್ ಫೌಂಡೆಡ್ ಆನ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಲಾ ಸ್ಕೂಲ್. ನೆನ್ಪಿಟ್ಕೊಳ್ಳಿ.
ಅಡ್ಮಿನಿಸ್ಟ್ರೇಟಿವ್ ಲಾ ವಿಡಿಯೋಗಳು ಇದೆ, ನನ್ನ ವಿಡಿಯೋಗಳು ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಅಡ್ಮಿನಿಸ್ಟ್ರೇಟಿವ್ ಲಾ ವಿಡಿಯೋಗಳನ್ನ ಯೂನಿಟ್ ವೈಸ್ ಲೆಕ್ಚರ್ ನಂಬರ್ 1, 2, 3 ಅಂಥೇಳಿ ನೀವು ಪ್ರತಿದಿನ ನೋಡ್ಬೋದು. ಬಹಳ ಪ್ರಮುಖವಾದಂಥ ವಿಷಯ ಅದು. ನಿಮ್ಮ ಡೇ ಟು ಡೇ ಲಾಯರ್ ಲೈಫಲ್ಲಿ ಬಹಳ ಅವಶ್ಯಕತೆ ಇರುವಂತಹ ಒಂದು ಕಾನೂನು ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ಲಾ. ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವೈ ಐ ಆಮ್ ಟೆಲಿಂಗ್ ಇಟ್ ಹಿಯರ್ ಈಸ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಈಸ್ ಫೌಂಡೆಡ್ ಆನ್ 3 keynotes that I think you can go there. Now we will continue this discussion of natural law. Natural law school ಏನು ಹೇಳುತ್ತೆ ಅನ್ನೋದನ್ನ ಅದರ ಅರ್ಥವನ್ನು ನೋಡೋಣ ನಾವು. ಮೀನಿಂಗ್ ಆ್ಯಂಡ್ ಡೆಫಿನೇಷನ್. we will try to see the meaning and definition. ಅರ್ಥ ಮತ್ತು ವ್ಯಾಖ್ಯಾನವನ್ನು ನೋಡುವುದಾದರೆ ನ್ಯಾಚುರಲ್ ಲಾ ರೆಫರ್ಸ್ ಟು ಎ ಬಾಡಿ ಆಫ್ ಮಾರಲ್ ಪ್ರಿನ್ಸಿಪಲ್ಸ್. ಮಾರಲ್ principles considered to be inherent in human nature and discoverable through human reason. ನೋಡಿ, ಇಲ್ಲಿ ನೈತಿಕತೆಗೂ ಮತ್ತು ರೀಸನಿಗೂ ಸಂಬಂಧವನ್ನು ಕಲ್ಪಿಸ್ತೀವಿ. ದಿಸ್ ಇಸ್ ವಾಟ್ ಈಸ್ ನ್ಯಾಚುರಲ್ ಲಾ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ವೆರಿ ಕ್ಲಿಯರ್ಲಿ. ನ್ಯಾಚುರಲ್ ಲಾ ರೆಫರ್ಸ್ ಟು ಎ ಬಾಡಿ ಆಫ್ ಮಾರಲ್ ಪ್ರಿನ್ಸಿಪಲ್ಸ್. ಇದು ಒಂದು ನೈತಿಕ ತತ್ವದ ವಿಷಯದಲ್ಲಿ ಅಂತರ್ನಿಹಿತವಾಗಿರುವ ಮಾನವ ಯುಕ್ತಿಯಿಂದ ಅರಿಯಬಹುದಾದ ನೈತಿಕ ತತ್ವಗಳ ಸಮೂಹ. ವಾಟ್ ಈಸ್ ನ್ಯಾಚುರಲ್ ಲಾ? ಇದೊಂದು ಏನು ಸಂಗ್ರಹ. ಈ ಸಂಗ್ರಹದಲ್ಲಿ ಏನಿರುತ್ತೆ ನಿಮಗೆ ಅಂದರೆ ನೈತಿಕ ತತ್ವಗಳಿರ್ತವೆ. ಆ ನೈತಿಕ ತತ್ವಗಳು ಹೇಗಿರ್ತವೆ ಅಂದರೆ ನಿಮ್ಮ ಉತ್ತಮವಾದ ಯೋಚನೆಗೆ ತಕ್ಕಂತೆ ಇರ್ತವೆ, ಯುಕ್ತ ಯೋಚನೆಗೆ ತಕ್ಕಂತೆ ಇರ್ತವೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಅದನ್ನು ನಾವೇನಂತೀವಿ? ನ್ಯಾಚುರಲ್ ಲಾ ಅಂತೀವಿ. ಇದನ್ನು ನಾವು ಆಡು ಭಾಷೆಯಲ್ಲಿ ಹೇಳೋದಾದರೆ, ನಮ್ಮ ಒಬ್ಬ ಪ್ರೂಡೆಂಟ್ ಮನುಷ್ಯನ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೇಳೋದಾದರೆ, ಈ ಜಗತ್ತನ್ನು ನಾವು ನೋಡಿದಾಗ ಈ ಜಗತ್ತಿನಲ್ಲಿ ನಮಗನ್ಸುತ್ತೆ ಇದು ಒಳ್ಳೆಯದು, ಇದು ಕೆಟ್ಟದ್ದು. The concept of Hindu law, dharma is nothing but the concept of natural law. ಧರ್ಮ ಏನು ಹೇಳುತ್ತೆ? ಒಳ್ಳೆಯದು ಕೆಟ್ಟದ್ದು. ಒಳ್ಳೆಯದನ್ನು ಮಾಡು, ಕೆಟ್ಟದ್ದನ್ನು ಮಾಡಬೇಡ. 4 ಜನರಿಗೆ ಸಹಾಯ ಮಾಡು, ಧರ್ಮ. ನೀನು ಸಂತೋಷವಾಗಿರು, ಧರ್ಮ. ಪರರನ್ನು ಗೌರವಿಸುವುದು ಧರ್ಮ. ಪರರಿಗೆ ಹಿಂಸೆ ಕೊಡಬೇಡ, ದಟ್ ಈಸ್ ಅಗೇನ್ಸ್ಟ್ ನ್ಯಾಚುರಲ್ ಲಾ. ಬೇರೆಯವರಿಗೆ ತೊಂದರೆ ಮಾಡೋ ಹಾಗಿಲ್ಲ, ಮೋಸ ಮಾಡೋ ಹಾಗಿಲ್ಲ, ದಟ್ ಈಸ್ ಅಗೇನ್ಸ್ಟ್ ನ್ಯಾಚುರಲ್ ಲಾ. ಈ ರೀತಿಯಾದಂತಹ ವಿಚಾರ ಮಾಡುವಂತಹ ಶಕ್ತಿ ಏನು ನಮಗಿದೆಯಲ್ವಾ, ಆ ಶಕ್ತಿಗೆ ಇವರು ಈ ಹೆಸರು ಹೇಳ್ತಾರೆ, ರೀಸನ್. ದ ಫ್ಯಾಕಲ್ಟಿ ಆಫ್ ರೀಸನ್ ಈಸ್ ಓನ್ಲಿ ಅವೈಲೇಬಲ್ ವಿತ್ ಹ್ಯೂಮನ್ ಬೀಯಿಂಗ್. ಕೇವಲ ಮಾನವನಿಗೆ ಮಾತ್ರ ವಿಚಾರ ಮಾಡುವ, ಮಾತನಾಡುವ ಒಂದು ಕಾಣಿಕೆಯನ್ನು ನಮಗೆ ದೇವರು ಕೊಟ್ಟಿದ್ದಾನೆ, ಅಥವಾ ಸೃಷ್ಟಿ ನಮಗೆ ಅನುವು ಮಾಡಿಕೊಟ್ಟಿದೆ. ಅದನ್ನು ಉಪಯೋಗ ಮಾಡಿಕೊಂಡು ನಾವೇನು ಮಾಡ್ತೀವಿ? ಕೆಲವೊಂದು ಒಳ್ಳೆಯದನ್ನು ಆರಿಸ್ಕೊಳ್ತೀವಿ. ಯಾವುದನ್ನು ಒಳ್ಳೆಯದನ್ನು ಆರಿಸ್ಕೊಳ್ತೀವೋ ಅದಕ್ಕೆ ನಾವೇನಂತೀವಿ? ನೈತಿಕತೆ ಅಂತ ಹೇಳ್ತೀವಿ. ನೈತಿಕತೆ ಅಂತ ಹೇಳ್ತೀವಿ. ಯಾವುದು ನೈತಿಕತೆ ಅಲ್ಲವೋ ಅದನ್ನು ಮಾಡಬಾರ್ದು. ಅನೈತಿಕ ಕೆಲಸಗಳನ್ನು ಮಾಡಬಾರ್ದು, ನೈತಿಕ ಕೆಲಸಗಳನ್ನು ಮಾಡಬೇಕು. ಅನೈತಿಕ ಮತ್ತು ನೈತಿಕತೆ ವ್ಯತ್ಯಾಸ ಏನು ಅಂತಕ್ಕಂಥ ಪ್ರಶ್ನೆ ಬರ್ತದೆ ನಮಗೆ. ಸಮಾಜದಲ್ಲಿ ನಾವು ಸಮಾಜದ ಕಟ್ಟುನಿಟ್ಟುಗಳನ್ನು ಮಾಡ್ಕೊಂಡಿದ್ದೀವಿ. ಸಮಾಜ ಪ್ರಾರಂಭ ಆದ ಸಂದರ್ಭದಲ್ಲಿ ಪ್ರತಿಯೊಂದು ವಿಷಯದ ಮೇಲೆ ಚರ್ಚೆಯಾಗಿದೆ. ಚರ್ಚೆಯಾದಾಗ ಹೆಚ್ಚು ಜನರಿಗೆ ಅನುಕೂಲವಾಗುವಂತಹ ವಿಷಯ ಒಳ್ಳೆಯ ವಿಷಯ, ಜನರಿಗೆ ತೊಂದರೆಯಾಗುವಂತಹ ವಿಷಯ ಅನೈತಿಕ ವಿಷಯ. ಅನೈತಿಕತೆಯನ್ನು ನಾವು ಪಾಲಿಸಬಾರದು, ನೈತಿಕತೆಯನ್ನು ಪಾಲಿಸಬೇಕು. ಸಿ ಹಿಯರ್ ಎ ಬ್ಯೂಟಿಫುಲ್ ಸೆಂಟೆನ್ಸ್, ಐ ಫೌಂಡ್ ಇಟ್ ಇನ್ ದಿಸ್ Maineni book. That is, in that it is written like this: written by fingers of nature in the hearts of mankind. ಯಾವುದನ್ನು ಸೃಷ್ಟಿ ತನ್ನ ಬೆರಳಿನಿಂದ ನಮ್ಮ ಹೃದಯದಲ್ಲಿ ಬರೆದಿದೆಯೋ ಅದು ನೈಸರ್ಗಿಕ ಕಾನೂನು ಅಂತ. ನೋಡಿ, ಸೃಷ್ಟಿ ತನ್ನ ಬೆರಳಿನಿಂದ ಮಾನವನ ಹೃದಯದಲ್ಲಿ ಬರೆದಂತಹ ವಿಷಯಗಳಿದಾವಲ್ಲ,
ಅವು ಏನು ಅಂತಂದರೆ ನೈಸರ್ಗಿಕ ಕಾನೂನು. ನೈಸರ್ಗಿಕತೆಯ ಬೆರಳುಗಳಿಂದ ಮಾನವನ ಹೃದಯದಲ್ಲಿ ಬರೆಯಲ್ಪಟ್ಟ ನಿಯಮಗಳೇ ನ್ಯಾಚುರಲ್ ಲಾ ಅಂತ ಹೇಳ್ಬೋದು. ನೀವು ಅರ್ಥವನ್ನು ಹೇಳೋದಾದರೆ ಐ ಥಿಂಕ್ ಯು ಕ್ಯಾನ್ ರೈಟ್ ಇನ್ ಯುವರ್ ಓನ್ ವೇ ದ ಕಂಟೆಂಟ್ ವಾಟ್ ಈಸ್ ಅವೈಲೇಬಲ್ ಹಿಯರ್. ದಿಸ್ ಈಸ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್, law is not created by rulers. Yes, I would have told you one thing here. One thing is, there is a natural law. There is a natural law. There is a positive law. ನೆನ್ಪಿಟ್ಕೊಳ್ಳಿ. ಸೊ ನಾ ಪಾಸಿಟಿವ್ ಲಾನ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡಿದರೆ ನಾನು ಈ ವಿಷಯವನ್ನು ನಿಮಗೆ ಮನದಟ್ಟು ಮಾಡ್ಬೋದು ಅಂದ್ಕೊಂಡು ನಾನು ಪಾಸಿಟಿವ್ ಲಾ ಬಗ್ಗೆ ಹೇಳ್ತೀನಿ. ದ ಲಾ ಡನ್ ಬೈ ಸಾವರಿನ್. Sovereign. Now the sovereign has done the Waqf law. Waqf law is done by sovereign. Those who are ruling us, they make a law. That is positive law. That is positive law. And natural law is that law which comes by your faculty, your reasoning. ನೀವು ಹುಟ್ಟಿದ ಕೂಡಲೇ ನಿಮ್ಮ ಜೊತೆಗೆ ಬರುವಂತಹ ನಿಮ್ಮ ಹಕ್ಕುಗಳಿದಾವಲ್ಲ, ಜೀವಿಸುವ ಹಕ್ಕು, ಸ್ವಾಯತ್ತತೆಯ ಹಕ್ಕು, ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು, ಮಾತನಾಡುವ ಹಕ್ಕು, ಮದುವೆ ಮಾಡಿಕೊಳ್ಳುವ ಹಕ್ಕು, ಸುಖವಾಗಿ ಇರುವ ಹಕ್ಕು, ಇವೆಲ್ಲವುಗಳು ನೀವು ಹುಟ್ಟಿದ ದಿನದಿಂದ ನಿಮ್ಮ ಜೊತೆಗೆ ಬರ್ತವೆ. ಇದನ್ನು ಯಾರು ಸಾವರಿನ್ ಬರೆಯೋದಿಲ್ಲ. ಇದನ್ನು ಯಾರು ಸಾವರಿನ್ ಬರೆಯೋದಿಲ್ಲ. ಅಂತಹ ಹಕ್ಕುಗಳನ್ನು ನಾವೇನಂತೀವಿ? ನ್ಯಾಚುರಲ್ ರೈಟ್ಸ್ ಅಂತೀವಿ. Those are governed by natural law. Those are governed by natural law. What law is done by the state is a positive law. State is a positive law. This positive law should be in consonance with natural law. ನೋಡಿ, ಯಾವುದೇ ಪಾಸಿಟಿವ್ ಲಾ ಇದೆಯಲ್ಲ ಅದು ನ್ಯಾಚುರಲ್ ಲಾಗೆ ವಿರುದ್ಧವಾಗಿರಬಾರ್ದು. ನ್ಯಾಚುರಲ್ ಲಾಗೆ ವಿರುದ್ಧವಾಗಿರಬಾರ್ದು. ನೈಸರ್ಗಿಕ ಕಾನೂನಿಗೆ ವಿರುದ್ಧವಾಗಿರುವಂತಹ ಧನಾತ್ಮಕ ಕಾನೂನೇ ಅಲ್ಲ ಅದು. ದಟ್ ಈಸ್ ನಾಟ್ ಎ ಲಾ ಎಟ್ ಆಲ್. ಅದನ್ನು ನಾವು ಸಾಕಷ್ಟು ಸಲ ನೀವು ಸಂವಿಧಾನದ ಪಾಠವನ್ನು ನಾವು ಓದುವಾಗ ನಾನು ನಿಮ್ಗೆ ಹೇಳಿದ್ದೀನಿ. ಅದನ್ನು ಸಾಂದರ್ಭಿಕವಾಗಿ ಹೇಳ್ತೀನಿ. ದೇರ್ಫೋರ್ ನೌ ದಿಸ್ ಯು ಸಿ, ಲಾ ಈಸ್ ನಾಟ್ ಕ್ರಿಯೇಟೆಡ್ ಬೈ ರೂಲರ್ಸ್. ನ್ಯಾಚುರಲ್ ಲಾ ಏನು ಹೇಳುತ್ತೆ ಅಂದರೆ ಯಾವುದೇ ಕಾನೂನು ಆಡಳಿತ ಮಾಡುವವನಿಂದ ಕ್ರಿಯೇಟ್ ಆಗಿರೋದಲ್ಲ, but exists inherently in human nature as if itself has written it on every human heart. It is called law of nature, higher law, moral law. ಇಷ್ಟೆಲ್ಲ ಹೆಸರು ಹೇಳ್ತಾರೆ ನೋಡಿ. ಈ ನೈಸರ್ಗಿಕ ಕಾನೂನನ್ನು ಪ್ರತಿಪಾದಿಸುವಂತಹ ವ್ಯಕ್ತಿಗಳು ಹೇಳೋದೇನಂತಂದರೆ, ಕಾನೂನನ್ನು ಬೇರೆ ಯಾರು ಮಾಡಂಗಿಲ್ಲ. ನೋ ರೂಲರ್ ಕ್ಯಾನ್ ಡೂ ದ ಲಾ. ಲಾ ಈಸ್ inherently available with the human being. It is not a separable thing, as if nature itself has written in the human heart. It is called, ಅದಕ್ಕೆ ನಾವು ಇಂಥ ಕಾನೂನಿಗೆ ಏನಂತೀವಿ? ಲಾ ಆಫ್ ನೇಚರ್ ಅಂತ ಹೇಳ್ತೀವಿ. ಆಮೇಲೆ ಹೈಯರ್ ಲಾ ಅಂತ ಹೇಳ್ತೀವಿ, ಮಾರಲ್ ಲಾ ಅಂತ ಹೇಳ್ತೀವಿ. ಇದು ಸ್ವಭಾವದ ಕಾನೂನು, ಉನ್ನತ ಕಾನೂನು, ನೈತಿಕ ಕಾನೂನು ಎಂದು ಕರೆಯುತ್ತಾರೆ. ನೋಡಿ, ಸಿ ಆಲ್ ದಿಸ್ ಸ್ಟಾರ್ಟೆಡ್ even before Krista. The Stoics were ancient Greek and Roman philosophers. First of all, ಈ ಜೂರಿಸ್ಪ್ರುಡೆನ್ಸ್ ಪುಸ್ತಕದಲ್ಲಿ ಸ್ಟಾಯಿಕ್ ಅಂತಕ್ಕಂಥ ಶಬ್ದ ಬರುತ್ತೆ. ಸ್ಟಾಯಿಕ್. ಈ ಸ್ಟಾಯಿಕ್ಸ್ ಅಂದರೆ ಈ ಕ್ರಿಸ್ತಶಕ ಪೂರ್ವದ ಮೊದಲು ಇರತಕ್ಕಂಥ ಫಿಲಾಸಫರ್ಗಳಿಗೆ ನಾವೇನು ಹೇಳ್ತೀವಿ? ತತ್ವಜ್ಞಾನಿಗಳಿಗೆ ನಾವು ಸ್ಟಾಯಿಕ್ಸ್ ಅಂತೀವಿ. ಹೂ ಫಾಲೋಡ್ ಎ ಸ್ಕೂಲ್ ಆಫ್ ಥಾಟ್ ಕಾಲ್ಡ್ ಸ್ಟಾಯಿಸಿಸಮ್. ಏನು ಸ್ಟಾಯಿಸಿಸಮ್ ಅಂದರೆ, ಇಟ್ ಟಾಟ್ ವರ್ಚ್ಯೂ, ರೀಸನ್, ಸೆಲ್ಫ್ ಕಂಟ್ರೋಲ್ ಆರ್ ದ ಕೀಸ್ ಟು ಗುಡ್ ಲೈಫ್, ದ್ಯಾಟ್ ವಿ ಶುಡ್ ರಿಮೇನ್ ಕಾಮ್ ಆ್ಯಂಡ್ ರ್ಯಾಷನಲ್ ರಿಗಾರ್ಡ್ಲೆಸ್ ಆಫ್ ಪ್ಲೆಜರ್ ಆ್ಯಂಡ್ ಪೇನ್. ನಮಗೆ ಖುಷಿ ಆಗಲಿ ದುಃಖ ಆಗಲಿ ಫಸ್ಟ್ ಕಾಮ್ ಆಗಿರಬೇಕು. ಆಮೇಲೆ ನಾವು ತರ್ಕಬದ್ಧವಾಗಿ ಕೆಲಸ ಮಾಡಬೇಕು, ನಮ್ಮನ್ನು ನಿಯಂತ್ರಿಸಿಕೊಳ್ಬೇಕು. ಇವೆಲ್ಲವನ್ನು ಮಾಡುವಂತಹ ಪಾಲಿಸುವಂತಹ ಜನರಿಗೆ ನಾವೇನು ಹೇಳ್ತೀವಿ? ಸ್ಟಾಯಿಕ್ಸ್ ಅಂತ ಹೇಳ್ತೀವಿ. ಸ್ಟಾಯಿಕ್ಸ್ ಎಂಬವರು ಪ್ರಾಚೀನ ಗ್ರೀಕ್ ಮತ್ತು ರೋಮನ್
ತತ್ವಜ್ಞರು. ಅವರು ಸ್ಟಾಯಿಸಮ್ ಎಂಬ ತತ್ವವನ್ನು ಅನುಸರಿಸುತ್ತಿದ್ದರು. ಈ ತತ್ವದ ಪ್ರಕಾರ ಧರ್ಮನಿಷ್ಠೆ, ಯುಕ್ತಿವಾದ ಮತ್ತು ಆತ್ಮನಿಯಂತ್ರಣ ಒಳ್ಳೆಯ ಬದುಕಿಗೆ ಅವಶ್ಯಕವೆಂದು ಭಾವಿಸಲಾಗುತ್ತಿದ್ದು, ಅವರು ಸಂತೋಷವೋ ನೋವೋ ಬಂದಾಗ ಸಮಚಿತ್ತದಿಂದ ನಡೆಯಬೇಕು ಎಂದು ಉಪದೇಶಿಸುತ್ತಿದ್ದರು. ಇದು ನ್ಯಾಚುರಲ್ ಲಾನ, ನೈಸರ್ಗಿಕ ಕಾನೂನಿನ ಮೂಲ. ದಿಸ್ ಈಸ್ ದಿ ಒರಿಜಿನ್ ಆಫ್ ನ್ಯಾಷನಲ್ ಲಾ. This is the origin of national law. This is all these things you can explain for the meaning and definition of natural law school. This can be the explanation. 2 slides are there for this. Okay, these 2 slides you have to note down and write in the examination as a introduction. Now let us see what are the characteristics. ಲಕ್ಷಣಗಳೇನು, ಪ್ರಮುಖ ಲಕ್ಷಣಗಳೇನು ಯಾವುದ್ರದ್ದು? ನ್ಯಾಚುರಲ್ ಲಾ ಸ್ಕೂಲ್ ಅಥವಾ ನ್ಯಾಚುರಲ್ ಲಾ, ನೈಸರ್ಗಿಕ ಕಾನೂನಿನ ಲಕ್ಷಣಗಳೇನು? ಬೇಸ್ಡ್ ಆನ್ ಮಾರಾಲಿಟಿ ಆ್ಯಂಡ್ ಜಸ್ಟಿಸ್. ನೋಡಿ, ಇದು ನೈತಿಕತೆ ಮತ್ತು ನ್ಯಾಯದ ತತ್ವದ ಆಧಾರದ ಮೇಲೆ ಸ್ಥಾಪಿತವಾದಂತಹ ಕಾನೂನು. ಈ ಕಾನೂನು ಹೇಗಿರುತ್ತೆ ಅಂದರೆ, ಇದರಲ್ಲಿ ನೈತಿಕತೆ ಇರ್ತದೆ, ನ್ಯಾಯ ಇರ್ತದೆ. ನೈತಿಕತೆ ಮತ್ತು ನ್ಯಾಯದ ಮೇಲೆ ಆಧಾರಿತವಾದಂತಹ ಕಾನೂನು ವ್ಯವಸ್ಥೆಗೆ ನಾವು ನ್ಯಾಚುರಲ್ ಲಾ ಅಂತ ಹೇಳ್ತೀವಿ. ಯೂನಿವರ್ಸಲ್ ಆ್ಯಂಡ್ ಇಟರ್ನಲ್ ಇನ್ ನೇಚರ್. ಈ ನ್ಯಾಚುರಲ್ ಲಾ ಹೆಂಗಿರ್ತದೆ ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ಒಂದೇ ಥರ ಇರ್ತದೆ. ಇನ್ ದ ಎಂಟೈರ್ ವರ್ಲ್ಡ್ ಇಟ್ ಈಸ್ ದ ಸೇಮ್. ಇದು ಶಾಶ್ವತ ಮತ್ತು ವಿಶ್ವವ್ಯಾಪಿಯಾಗಿರುತ್ತದೆ. ನೋಡಿ, ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ವಾಸ್ ದೇರ್ in 1950, is there today also, it will be there after 100 years also. It will not change. Justice Khanna in ADM Jabalpur said, whether you write it in your constitution or you don't write it in your constitution, no one can take away the natural rights of a human being. ನೀವು ಒಬ್ಬ ವ್ಯಕ್ತಿನ ಏನೂ ಕಾರಣ ಇಲ್ಲದೆ ಜೈಲಿನಾಗಿಡೋದು ತಪ್ಪು ಅಂತಕ್ಕಂತಹ ಐತಿಹಾಸಿಕ ತೀರ್ಪನ್ನು ಏನು ಮಾಡಿದ್ರು? 1975-76ರಲ್ಲಿ ಖನ್ನಾ ಅವರು ADM ಜಬಲ್ಪುರ್ ಪ್ರಕರಣದಲ್ಲಿ ತೀರ್ಪನ್ನು ಕೊಟ್ಟರು. ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ಹಿ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ನ್ಯಾಚುರಲ್ ಲಾ ಪ್ರಿನ್ಸಿಪಲ್ಸ್. ಹಿ ಈಸ್ ಎ ಫಾಲೋವರ್ ಆಫ್ ನ್ಯಾಚುರಲ್ ಲಾ ಸ್ಕೂಲ್. HR ಖನ್ನಾ, ಹಂಸರಾಜ್ ಖನ್ನಾ, ರೈಟ್? ಫಾರ್ ಗಿವಿಂಗ್ ದಿಸ್ ಜಡ್ಜ್ಮೆಂಟ್ he could lose the post of chief justice. ಅವರಿಗೆ ಚೀಫ್ ಜಸ್ಟಿಸ್ ಆಗುವಂಥ ಅವಕಾಶ ಇದ್ದಾಗ ಅವ್ರಿಗಿಂತ ಜೂನಿಯರ್ ಇದ್ದವ್ರನ್ನ ಚೀಫ್ ಜಸ್ಟಿಸ್ ಮಾಡ್ತಾರೆ. ಆದರೂ ಕೂಡ ಅವ್ನಿಗೆ ಗೊತ್ತಿತ್ತು ಹೀಗಾಗತ್ತೆ ಅಂಥೇಳಿ. ಜಡ್ಜ್ಮೆಂಟ್ ಬಂದು ದಿವಸ ಮನೇಲಿ ಹೇಳಿದ್ರಂಥವ್ರು, ಎಸ್, ಇವತ್ತು ಕೊಟ್ಟಂತಹ ನನ್ನ ಡಿಸೆಂಟಿಂಗ್ ಜಡ್ಜ್ಮೆಂಟಿಂದ ನನ್ನ ಮೇಲೆ ಏನು ಪರಿಣಾಮ ಆಗ್ತದೆ ಅಂತ ನನಗೆ ಗೊತ್ತಿದೆ ಅಂಥೇಳಿ. ಹಿ ವಾಸ್ ನೋಯಿಂಗ್ ದ್ಯಾಟ್ ಹಿ ವಿಲ್ ಲೂಸ್ ದ ಚಾನ್ಸ್ ಆಫ್ ಬಿಕಮಿಂಗ್ ಎ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಈವನ್ ದೆನ್ he has sticked on to the principle and he did not behave like other judges. ಅದಕ್ಕೆ ADM ಜಬಲ್ಪುರ್ನ ಬ್ಲ್ಯಾಕ್ ಸ್ಪಾಟ್ ಅಂತಾರೆ. ಓಕೆ, ದೆನ್ ಹೈಯರ್ ದ್ಯಾನ್ ಮ್ಯಾನ್ ಮೇಡ್ ಲಾ. ವಾಟ್ ಆರ್ ಮ್ಯಾನ್ ಮೇಡ್ ಲಾ? ನಾ ಹೇಳಿದ್ನಲ್ಲ, ಪಾಸಿಟಿವ್ ಲಾ. ಇವು ಮ್ಯಾನ್ ಮೇಡ್ ಲಾ. ಪಾಸಿಟಿವ್ ಲಾಸ್ ಆರ್ ಮ್ಯಾನ್ ಮೇಡ್ ಲಾ. ಈ ಪಾಸಿಟಿವ್ ಮ್ಯಾನ್ ಮೇಡ್ ಕಾನೂನಿಗಿಂತ, ಮನುಷ್ಯ ಮಾಡಿದಂತಹ ಕಾನೂನಿಗಿಂತ ಉನ್ನತ ಸ್ಥಾನವನ್ನು ನೈಸರ್ಗಿಕ ಕಾನೂನುಗಳು ಹೊಂದಿದವೆ. ಲಾ ಆ್ಯಂಡ್ ಮಾರಾಲಿಟಿ ಆರ್ ಇನ್ಸಪರೇಬಲ್. In positive law, morality is not there. They will separate morality. But in natural law, they are embedded together. ನೈತಿಕತೆ ಇಲ್ಲದೆ ನೈಸರ್ಗಿಕ ಕಾನೂನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇ ಆರ್ ಟುಗೆದರ್. ಇವುಗಳನ್ನ ನೀವು ಲಕ್ಷಣಗಳಾಗಿ ಬರಿಬೋದು. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4. These are the characteristics. Then how this law is developed. The jurisprudence, development of the jurisprudence, if we want to say, we have to go 400-500 years before Christa, BC, 5th and 4th BC. ಅಂದರೆ 500 ವರ್ಷಗಳ ಹಿಂದೆ ಅಲ್ಲಿಯಿಂದನ ಈ ಒಂದು
ಏನು ವ್ಯವಸ್ಥೆ, ನೈಸರ್ಗಿಕ ನ್ಯಾಯ ವ್ಯವಸ್ಥೆ ಪ್ರಾರಂಭ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಅದಕ್ಕೆ ಈ ಮೊದಲನೆಯ ವ್ಯಕ್ತಿ, ಮೊದಲನೆಯ ಫಿಲಾಸಫರ್ ಸಾಕ್ರೇಟ್ಸ್ ಅಂತ ಹೇಳ್ತಾರೆ, ಸಾಕ್ರೇಟಸ್ ಅಂತಾರೆ, ಸಾಕ್ರೇಟ್ಸ್ ಅಂತಾರೆ, ಸಾಕ್ರೇಟ್ಸ್. ಸೊ ಹೀಸ್ ಪೀರಿಯಡ್ ವಾಸ್, ನಾನು ನಿಮಗೆ ಇದನ್ನು ನೆನ್ಪಿಟ್ಕೊಳ್ಬೇಕು ಅಂತೇನು ಹೇಳ್ತಾ ಇಲ್ಲ, ದಿಸ್ ಈಸ್ ನಾಟ್ ನೆಸಸರಿ. ನಾನು ಯಾಕೆ ಬರ್ದಿದ್ದೀನಿ ಅಂದರೆ ಸೀಕ್ವೆನ್ಸ್ ನಿಮ್ಗೆ ನಿಮ್ಮ ತಲೆಯಲ್ಲಿ ಬರಲಿ ಅಂತ, ಸೀಕ್ವೆನ್ಸ್ಗಳು ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾ ಎಲ್ಲ ಕಡೆ ಈ ಇಸ್ವಿಯನ್ನು ಹಾಕಿದ್ದೀನಿ. ರೈಟ್? ಸಾಕ್ರೇಟ್ಸ್ ವಾಸ್ ಎ ಪರ್ಸನ್ who thought that king is there, and king is such a person that he is the gift of God. So ದೇವರು ನಮಗೆ ವರವಾಗಿ ಕೊಟ್ಟಂತಹ ವ್ಯಕ್ತಿ. ಅಂದರೆ ದೇವರು ಅವನ ಮುಖಾಂತರ ನಮ್ಮ ಮೇಲೆ ಅವನು ಆಡಳಿತವನ್ನು ನಡೆಸ್ತಾನೆ. ಅಂದರೆ ಅವನು ಖಂಡಿತ ಈ ನ್ಯಾಚುರಲ್ ಲಾ ಅಥವಾ ನೈಸರ್ಗಿಕ ಕಾನೂನಿನ ಪ್ರಕಾರ ಆಡಳಿತವನ್ನು ನಡೆಸಬೇಕು ಅಂಥೇಳಿ ಎಕ್ಸ್ಪೆಕ್ಟ್ ಮಾಡಿದವನು ಸಾಕ್ರೆಟಿಸ್, ಮೊದಲ ಫಿಲಾಸಫರ್. ದ ಲಾ ಈಸ್ ಬೇಸ್ಡ್ ಆನ್ ರೀಸನ್ ಆ್ಯಂಡ್ ವರ್ಚ್ಯೂ. ರೀಸನ್ ಆ್ಯಂಡ್ ವರ್ಚ್ಯೂ. ಕಾನೂನು ಯಾವುದರ ಮೇಲೆ ಆಧಾರಿತ ಆಗಿರ್ತದೆ ಅಂದರೆ ಧರ್ಮ ಮತ್ತು ಯೋಚನೆಯ ಆಧಾರದ ಮೇಲೆ, ಯುಕ್ತಿಯ ಆಧಾರದ ಮೇಲೆ ಕಾನೂನು ನಿರ್ಮಿತವಾಗಿರ್ತದೆ. ಯಾರೋ ರಾಜ ಹೇಳಿದಂಗಲ್ಲ, ಯಾರೋ ರಾಜ ಹೇಳಿದಂಗಲ್ಲ. ಅಥವಾ ರಾಜ ಹೇಳ್ತಾನೆ ಅಂತಂದರೆ ಅವನು ಈ ಧರ್ಮದ ಆಧಾರದಲ್ಲಿ ಆ ಕಾನೂನನ್ನು ಹೇಳಬೇಕು. ಸೊ ಲಾ ಶುಡ್ ಬಿ ಅಕಾರ್ಡಿಂಗ್ ಟು ದ ರೀಸನ್. ನಾವೇನು ಯೋಚನೆ ಮಾಡ್ತೀವಲ್ವಾ, ಫ್ಯಾಕಲ್ಟಿ ಅಂತ ಹೇಳ್ತೀವಿ ನಾವು, ಫ್ಯಾಕಲ್ಟಿ ಆಫ್ ರೀಸನ್. ನಾವು ಯೋಚನೆ ಮಾಡುವಂತಹ ಶಕ್ತಿಗೆ ಅನುಗುಣವಾದಂತಹ ಕಾನೂನು ಇರಬೇಕು. ಒಳ್ಳೆಯದು ಕೆಟ್ಟದ್ದನ್ನು ನಾವು ಯೋಚನೆ ಮಾಡ್ತೀವಲ್ಲ, ಪ್ರೂಡೆಂಟ್ ಮ್ಯಾನ್ ಆಗಿ ಒಳ್ಳೆಯದನ್ನು ಏನು ಮಾಡುವಂಥದ್ದು, ಪ್ರತಿಫಲಿಸುವಂತಹ, ಒಳ್ಳೆಯದಕ್ಕೆ ಪ್ರೋತ್ಸಾಹ ಕೊಡುವಂತಹ ಕಾನೂನು ಇರಬೇಕು ಅಂತಕ್ಕಂಥದ್ದನ್ನು ಇವನು ಭಾಷಣ ಮಾಡ್ತಿರ್ತಾನೆ. ಅಥೆನ್ಸ್ನಲ್ಲಿ ಓಣಿಯಲ್ಲಿ ಜನರನ್ನು ಸೇರಿಸ್ಕೊಂಡು ಇವನು ಭಾಷಣ ಮಾಡ್ತಾನೆ. ಹಿ ಹ್ಯಾಸ್ ನಾಟ್ ರಿಟನ್ ಎನಿಥಿಂಗ್, ಹಿ ವೆಂಟ್ ಆನ್ ಸ್ಪೀಕಿಂಗ್ ಆನ್ ದಿಸ್. ಆಮೇಲೆ ಏನು ಹೇಳ್ತಾನೆ ಅಂದರೆ ಅವನು, ಇಫ್ ದ ಲಾ ಈಸ್ ನಾಟ್ ಅಕಾರ್ಡಿಂಗ್ ಟು ದ ರೀಸನ್, ದ ಲಾ ಮಸ್ಟ್ ಬಿ ಚೇಂಜ್ಡ್. ವಿ ಶುಡ್ ಪ್ರೆಷರೈಸ್ ಫಾರ್ ಚೇಂಜಿಂಗ್ ದ ಲಾ ಅಂತ ಹೇಳ್ತಾನೆ ಅವನು. ಹ್ಯೂಮನ್ ವರ್ಚ್ಯೂ, ಹ್ಯೂಮನ್ ಬೀಯಿಂಗ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗುಡ್ ಆ್ಯಂಡ್ ಬ್ಯಾಡ್. ಹೇಳಿದ್ನೆಲ್ಲ ನಾನು, ಒಳ್ಳೆಯದು ಕೆಟ್ಟದ್ದು ಯಾವುದು ಅನ್ನೋದನ್ನು ಅವನು ತನ್ನ ಫ್ಯಾಕಲ್ಟಿ ಆಫ್ ರೀಸನ್ನಿಂದ ಗುರುತು ಮಾಡ್ಕೋತಾನೆ. ನಿಜವಾದ ಕಾನೂನು ಯುಕ್ತಿ ಮತ್ತು ಧರ್ಮದ ಆಧಾರದ ಮೇಲೆ ಆಧಾರಿತವಾಗಿದೆ. ಮಾನವ ಧರ್ಮನಿಷ್ಠೆಯಿಂದ, ಮಾನವನು ಯುಕ್ತಿಯ ಸಾಮರ್ಥ್ಯದಿಂದ ಒಳ್ಳೆಯದನ್ನು ಕೆಟ್ಟದ್ದನ್ನು ಅರಿಯಲು ಸಾಧ್ಯವಿದೆ. ಆದ್ದರಿಂದ ಅವನೇನು ಹೇಳ್ತಾನೆ ಅಂತಂದರೆ, ಕೆಟ್ಟದ್ದಿದ್ದರೆ ನೀವು ಅದನ್ನೇನು ಮಾಡಿ, ಸರಿ ಮಾಡೋದಕ್ಕೆ ಪ್ರೆಷರ್ ಹಾಕಿ ಅಂತ ಹೇಳ್ತಾನೆ. ಲೈಕ್ ದಿಸ್ ಇವನು ಪಾಪ್ಯುಲರ್ ಆಗಿಬಿಡ್ತಾನೆ. ರಾಜನಿಗಿಂತ ಹೆಚ್ಚು ಜನಪ್ರಿಯ ಯಾರಾಗ್ತಾರೆ? ಸಾಕ್ರೆಟಿಸ್ ಆಗ್ತಾನೆ. ಸಾಕ್ರೆಟಿಸ್ಸು ಅನೇಕ ಶಿಷ್ಯಂದಿರ್ತಾರೆ. ಅದರಲ್ಲಿ ಒಬ್ಬ ಶಿಷ್ಯ ಪ್ಲಾಟೋ, ಇವನ ಶಿಷ್ಯ. ಅಂದರೆ ಈ ಸಾಕ್ರೆಟಿಸನ ಯೋಚನೆಗಳಿಗೆ ಅವನು ಫ್ಯಾಷಿನೇಟ್ ಆಗ್ತಾನೆ. ಇವನ ಭಾಷಣಗಳನ್ನು ಅವನು ಕ್ರೋಢೀಕರಿಸಿ ನೆನಪಿಸಿಕೊಂಡು ಪುಸ್ತಕ ಬರೀತಾನೆ. ಐ ಹ್ಯಾವ್ ಗಾಟ್ ದಟ್ ಬುಕ್, ರಿಪಬ್ಲಿಕ್ ಅಂತಕ್ಕಂಥ ಪುಸ್ತಕ ಬರೀತಾನೆ. ಇನ್ ದಟ್ ಬುಕ್ ಇಟ್ ಈಸ್ ಲೈಕ್ ಎ ಡಯಲಾಗ್. ವಾಟ್ Socrates is telling is in the form of a dialogue. That is, he has written the book. Plato has written the book, Republic. In that Republic we can find what Socrates has told. ಹಾಗಿದ್ರೆ ಇವನು ನೈಸರ್ಗಿಕ ಶಾಲೆಯ ಮೊದಲ ತತ್ವಜ್ಞಾನಿ ಅಥವಾ ತತ್ವಶಾಸ್ತ್ರಜ್ಞ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ನ್ಯಾಚುರಲ್ ಲಾ ಸ್ಕೂಲ್ ಇಟ್ ಶುಡ್ ಸ್ಟಾರ್ಟ್ ವಿತ್ ದ ನೇಮ್ ಆಫ್ ಸಾಕ್ರೆಟಿಸ್. ಒಂದು ಟ್ರ್ಯಾಜಡಿ ಹೇಳ್ಬಿಡ್ತೀನಿ. ಈ ಸಾಕ್ರೆಟಿಸ್ ಈ ರೀತಿ ಮಾಡ್ತಾ ಮಾಡ್ತಾ ಅಲ್ಲಿ ಸಣ್ಣ ಸಣ್ಣ ರಾಜ್ಯಗಳ ಮಧ್ಯೆ ಯುದ್ಧ ಆಗ್ತಿತ್ತು. ಒಂದು ಯುದ್ಧದಲ್ಲಿ ಇವರ ರಾಜ್ಯ ಸೋಲ್ತದೆ. ಆವಾಗ ಅಲ್ಲಿ ಕಾನ್ಸ್ಪಿರಸಿ ಮಾಡಿ ಏನು ಹೇಳ್ತಾರೆ ಅಂದರೆ, ನಾವು ಗೆಲ್ತಿದ್ವಿ, ಈ ಸಾಕ್ರೆಟಿಸ್ ಭಾಷಣ ಮಾಡಿ ಮಾಡಿ ನಮ್ಮ ದೇಶದ ಯುವಕರನ್ನ ಹಾಳು ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ನಾವು ಸೋತ್ವಿ ಅಂಥೇಳಿ ಇವನಿಗೆ ಶಿಕ್ಷೆ ಕೊಡ್ತಾರೆ. ಹಿ ವಾಸ್ ಜೇಲ್ಡ್. ಸಾಕ್ರೆಟಿಸ್ ವಾಸ್ ಜೇಲ್ಡ್. ಆವಾಗ ಏನಾಗುತ್ತೆ ಅಂತಂದರೆ, ಸಾಕ್ರೆಟಿಸ್ ಜೇಲ್ ಮಾಡಿದ ತಕ್ಷಣ ಅವನು ಎಷ್ಟು ಪಾಪ್ಯುಲರ್, ಜನಪ್ರಿಯ ಇರ್ತಾನೆ ಅಂದರೆ, ಜೈಲಿನ ಅಧಿಕಾರಿಗಳು ಹೇಳ್ತಾರೆ ಅವನಿಗೆ, ಏನು ಹೇಳ್ತಾರೆ, ನೀನು ತಪ್ಪಿಸ್ಕೊಂಡು ಹೋಗ್ಬಿಡು, ಬೇರೆ ದೇಶಕ್ಕೆ ನಾವು ಬಿಟ್ಬಿಡ್ತೀವಿ ನಿನ್ನ ಅಂತ. ಆವಾಗ ಸಾಕ್ರೆಟಿಸ್ ಹೇಳ್ತಾನೆ, ನೋಡಿ, ಕಾನೂನು ಸರಿ ಇಲ್ಲ ಅಂತಂದರೆ ಸರಿ ಇಲ್ಲ ಅಂತ ಹೇಳಿ ನಾವು ವಾದ ಮಾಡಬೇಕೇ ಹೊರತು
ಆದರೆ ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು ಅಂಥೇಳಿ ಜೈಲಿನ ಅಧಿಕಾರಿಗಳಿಗೆ ಹೇಳ್ತಾನೆ ನಾವು. ದಟ್ ವಾಸ್ ದ ಕಾನ್ಸೆಪ್ಟ್ ಆಫ್ Socrates. But ultimately he could not continue there. He takes a poison called Havelock and he will die in the jail. That is the tragedy of Socrates. But Socrates ಸಂಬಂಧಪಟ್ಟಂತೆ ನೀವು ಈ ಕಾನ್ಸೆಪ್ಟನ್ನು ಬರೀಬೋದು. This is the first philosopher in the ancient period. ಪುರಾತನ ಕಾಲದಲ್ಲಿ ಮೊದಲನೇ ಫಿಲಾಸಫರ್ ಇವನ ಶಿಷ್ಯ ಪ್ಲಾಟೋ. ಇವನ ಶಿಷ್ಯ ಯಾರು? ಪ್ಲಾಟೋ. See, he is Socrates is between 470 to 399 and this person is 427 to 347, Plato. Right? Now, what Plato says? Ultimately, Plato ಏನು ಮಾಡ್ತಾನೆ ಅಂದರೆ he will make some reforms. ನಾ ಅವ್ರಗಳ ಫೋಟೋನ ಇಂಟರ್ನೆಟ್ಟಲ್ಲಿ ತೊಗೊಂಡು ಇಲ್ಲಿ ಹಾಕಿದ್ದೀನಿ. ಯಾಕೆ ಅಂತಂದ್ರೆ ನಿಮ್ಗೊಂದು ಕಾನ್ಸೆಪ್ಟು ಚಿತ್ರ ತಲೆಯಲ್ಲಿ ಬರಲಿ ಅಂಥೇಳಿ, ಚಿತ್ರ ತಲೆಯಲ್ಲಿ ಬರಲಿ ಅಂಥೇಳಿ. ಪ್ಲಾಟೋ ಏನು ಮಾಡ್ತಾನೆ ಅಂದರೆ ಹೀ ಇಂಪ್ರೂವೈಸಸ್ ದ ಥಿಂಕಿಂಗ್ ಆಫ್ ಸಾಕ್ರಟಿಸ್. ಅವನ ಥಿಯರಿ ಏನು ಹೇಳ್ತದೆ ನೋಡೋಣ. ಲಾ ಮಸ್ಟ್ ಏಮ್ ಎಟ್ ಜಸ್ಟಿಸ್. ನೋಡಿ, ಕಾನೂನು ಹೇಗಿರಬೇಕು ಅಂದರೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಕಾನೂನಾಗಿರಬೇಕು. ಇನ್ ಹಿಸ್ ಬುಕ್ ರಿಪಬ್ಲಿಕ್ ಹೇಳಿದ್ನಲ್ವ ನಾನು, ಇನ್ ಹಿಸ್ ಬುಕ್ ರಿಪಬ್ಲಿಕ್ ರಿವೀಲ್ಡ್ ಸ್ಯಾಕ್ರೆಡ್ dialogues and of the opinion that to mind one's own business and not to be meddlesome is justice and the strong believer of division of labor. ನೋಡಿ, ಇವನೊಂದು ಥಿಯರಿ ಬರೀತಾನೆ. ಇವೊಂದು ಪ್ಲಾಟೋಸ್ ಒಂದು ಕಿಂಗ್ಡಮ್, ಅವನೊಂದು ಥಿಂಕಿಂಗ್ ಇರ್ತದೆ. ಅವನ ಥಿಂಕಿಂಗ್ ಏನು ಅಂತಂದರೆ, ಪ್ಲಾಟೋನ್ ಥಿಂಕಿಂಗ್ ಏನು ಅಂತಂದರೆ ಕಾನೂನು ಅಂತಕ್ಕಂಥ ಕಟ್ಟಳೆ ಇರಬಾರ್ದು. ಹುಟ್ಟಿದವರು ಹೆಂಗೆ ಹುಟ್ಟಿರ್ತಾರೆ ಅಂತಂದರೆ ಅವ್ರು ಇದಕ್ಕಾಗೆ ಹುಟ್ಟಿರ್ತಾರೆ ಅಂತ ಹೇಳ್ತಾನೆ ಅವನು. ಕೆಲವರು ಕಾಪರ್ ಸ್ಪೂನಲ್ಲಿ ಹುಟ್ಟಿರ್ತಾರೆ, ಕೆಲವರು ಬೆಳ್ಳಿ ಸ್ಪೂನಲ್ಲಿ ಹುಟ್ಟಿರ್ತಾರೆ, ಇನ್ನೊಬ್ಬರು ಬಂಗಾರದ ಸ್ಪೂನಲ್ಲಿ ಹುಟ್ಟಿರ್ತಾರೆ. ಈ ರೀತಿ ಕ್ಲಾಸಿಫಿಕೇಶನ್ ಮಾಡ್ತಾನೆ ಅವನು. ಕ್ಲಾಸಿಫಿಕೇಶನ್ ಮಾಡಿ ಯಾರು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವಂತಹ ಒಂದು ಕೆಪಾಸಿಟಿ ಹೊಂದಿರ್ತಾರೆ ಅವರು ರಾಜರಾಗಲಿಕ್ಕೆ ಯೋಗ್ಯರಿದ್ದಾರೆ, ಮಂತ್ರಿಗಳಾಗಲಿಕ್ಕೆ ಯೋಗ್ಯರಿದ್ದಾರೆ ಅಂತ ಹೇಳ್ತಾನೆ. ಅದೇ ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡುವಂಥ ಯೋಗ್ಯತೆ ಇರುವವರು ಅವರು ಸೈನಿಕರ ದೇಶವನ್ನು ಕಾಯಲಿಕ್ಕೆ ಯೋಗ್ಯರಾಗಿದ್ದಾರೆ. ಇನ್ನು ಉಳಿದವರು ಏನಾಗಬೇಕು, ಅವರು ದೇ ಶುಡ್ ಬಿಕಮ್ ಪ್ರೊಡ್ಯೂಸರ್ಸ್. ಅವರು ಆ ದೇಶಕ್ಕೆ ಉತ್ಪಾದನೆ ಅಂತ ಮಾಡೋ ವ್ಯಕ್ತಿಗಳು, ವ್ಯಾಪಾರಿಗಳಾಗಬೇಕು, ರೈತರಾಗಬೇಕು. ಅವ್ರ ಕೆಲಸಗಳನ್ನೇ ಮಾಡಬೇಕು. ದಟ್ಸ್ ವಾಟ್ ಹಿ ಸೇಸ್. ಟು ಮೈಂಡ್ ಒನ್ಸ್ ಓನ್ ಬಿಸ್ನೆಸ್ ಆ್ಯಂಡ್ ನಾಟ್ ಟು ಮೆಡಲ್ಸಮ್. ಇನ್ನೊಂದ್ರೊಳಗೆ ತಲೆ ಹಾಕಬಾರ್ದು. ನನಗೆ ವ್ಯಾಪಾರ ಮಾಡೋದು ಗೊತ್ತಿದೆ ಅಂದರೆ ನಾನು ವ್ಯಾಪಾರನೇ ಮಾಡಬೇಕು, ನಾನು ಹೋಗ್ಬಿಟ್ಟು ಮಂತ್ರಿ ಆಗ್ತೀನಿ ಅಂತ ಹೇಳಬಾರ್ದು. ಸೊ ಈ ರೀತಿಯಾದಂತಹ ಕಾನ್ಸೆಪ್ಟನ್ನು ಅವನು ಮಾಡ್ತಾನೆ. ಅವನು ಮಾಡಿ ಅವನದೊಂದು ಯೋಚನೆ ಇರ್ತದೆ. ಏನು ಯೋಚನೆ ಇರ್ತದೆ ಅಂತಂದರೆ ರಾಜ ಒಳ್ಳೆಯವನಾಗಿರ್ತಾನೆ, ಅವನಿಗೆ ಕಾನೂನಿನ ಕಟ್ಟಳೆ ಇರಬಾರ್ದು, ಅವನು ಒಳ್ಳೆಯ ರೀತಿಯಲ್ಲಿ ಜಡ್ಜ್ಮೆಂಟ್ ಕೊಡ್ತಾನೆ ಅಂತಕ್ಕಂಥ ಪ್ರತಿಪಾದನೆಯನ್ನು ಮಾಡ್ತಾನೆ. ಬಟ್ ಅವನಿಗೆ ಕೊನೆಗೆ ಗೊತ್ತಾಗ್ತದೆ ಯಾವುದೇ ರಾಜ್ಯ ಒಳ್ಳೆಯವಿರ್ಲಿಕ್ಕೆ ಸಾಧ್ಯ ಇಲ್ಲ. ಪವರ್ ಕರಪ್ಟ್ಸ್, ಎಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಎಬ್ಸಲ್ಯೂಟ್ಲಿ ಅಂತ ಹೇಳ್ತಾರೆ. ಅಧಿಕಾರ ಮನುಷ್ಯನನ್ನು ಹಾಳು ಮಾಡ್ತದೆ. ಆದ್ದರಿಂದ ಕಾನೂನಿನಿಂದ ನಾವೇನು ಮಾಡಬೇಕು, ಅವನ್ನ ನಿಯಂತ್ರಿಸಬೇಕು. ವಿ ಶುಡ್ ಕಂಟ್ರೋಲ್ ಎ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಪವರ್ ಬೈ ಲಾ. ಓಕೆ, ದಟ್ಸ್ ದ ಕಾನ್ಸೆಪ್ಟ್. ಬಟ್ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವ್ರ ಬಗ್ಗೆ ನಾವೇನು ಬರಿಬೋದು ಅಂತಂದರೆ, ಕಾನೂನು ಹೇಗಿರಬೇಕು, ನ್ಯಾಯವನ್ನು ಕೊಡುವ ನಿಷ್ಟಿನಲ್ಲಿ ಕಾನೂನು ಇರಬೇಕು. ಅಲ್ಲದೆ ಯಾವ ದೇಶದ ಜನತೆ ಪ್ರಜೆಗಳು ಹೇಗಿರಬೇಕು ಅಂದರೆ ತಮ್ಮ ತಮ್ಮ ಕೆಲಸವನ್ನು ತಾವೂ ಮಾಡಿಕೊಂಡು ಬೇರೆಯವರ ಹೆಸರಲ್ಲಿ ಮೂಗು ತೂರಿಸದೇ ಇರುವುದೇ ನ್ಯಾಯ ಅನ್ನೋದನ್ನು ಇವನು ಹೇಳ್ತಾನೆ. ಕಾನೂನು ನ್ಯಾಯವನ್ನು ಗುರಿಯಾಗಿರಿಸಬೇಕು, ತಮಗಿರುವ ಕೆಲಸವನ್ನೇ ನೋಡಿಕೊಳ್ಳೋದು ಮತ್ತು ಇತರರ ವಿಷಯದಲ್ಲಿ ತಲೆ ಹಾಕದೆ ಇರುವುದೇ ನ್ಯಾಯ ಎಂದು ಸಾಕ್ರಟಿಸ್ ತನ್ನ ಪುಸ್ತಕ ರಿಪಬ್ಲಿಕ್ ಭಾಷಣಗಳ ಮೂಲಕ ಅಭಿಪ್ರಾಯ ವ್ಯಕ್ತಪಡಿಸುತ್ತಾನೆ. ಆ್ಯಕ್ಚುಲಿ ಈ ಅಭಿಪ್ರಾಯ ಇದೆಯಲ್ಲ, ಈ ಅಭಿಪ್ರಾಯ ಪ್ಲಾಟೋದ್ದು, ಸಾಕ್ರಟಿಸ್ದಲ್ಲ. ಸಾಕ್ರಟಿಸ್ ವಾಸ್ ಹ್ಯಾವಿಂಗ್ ಎ ಡಿಫ್ರೆಂಟ್ ನೋಷನ್. ಅವನು ಏನು ಹೇಳ್ತಾನೆ ಅಂದರೆ ಮನುಷ್ಯನ ವಿಚಾರದಂತೆ ಕಾನೂನು ಇರಬೇಕು, ಇಲ್ಲ ಅಂದ್ರೆ ನಾವು ಅದನ್ನು ಚರ್ಚೆ ಮಾಡ್ತಾ ನಾವೇನು ಮಾಡಬೇಕು, ಕಾನೂನನ್ನು ಬದಲಾಯಿಸ್ಬೇಕಂತ ಹೇಳ್ತಾನೆ ಅವನು. ಬಟ್ ಇವನು ಹಾಗೆ ಹೇಳೋದಿಲ್ಲ. ಹೀ ಇಂಪ್ರೂವೈಸಸ್ ಇಟ್ ಇನ್ ಸಚ್ ಎ ಫ್ಯಾಷನ್. ನಾವು ಹುಟ್ಟಿದವರು ನಮ್ಮ ಬೇರೆ ಬೇರೆ ಕೃತ್ಯಕ್ಕಾಗಿ ಹುಟ್ಟಿರ್ತೀವಿ, ಇದೇ ಉದ್ದೇಶಕ್ಕಾಗಿ ನಾವು ಹುಟ್ಟಿರ್ತೀವಿ, ಅದನ್ನೇ ಮಾಡಬೇಕು. ಅದನ್ನು ಮಾಡೋದ್ರಿಂದ ಅದು ಮಾಡುವುದೇ ನ್ಯಾಯ ಅಂತಕ್ಕಂಥ ನ್ಯಾಯದ ಕಾನ್ಸೆಪ್ಟನ್ನು ಪ್ಲಾಟೋ ತೆಗೆದುಕೊಂಡು ಬರ್ತಾನೆ. ಹಿ ಈಸ್ ದಿ ಸ್ಟೂಡೆಂಟ್ ಆಫ್ ಸಾಕ್ರಟಿಸ್. ಆ್ಯಂಡ್ ದೆನ್ ಪ್ಲಾಟೋ ಈಸ್ ಆಲ್ಸೋ ಹ್ಯಾವಿಂಗ್ ಹೀಸ್ ಸ್ಟೂಡೆಂಟ್
Plato is also having his student, and that person is called Aristotle, a great philosopher. ನಾವು ಅರಿಸ್ಟಾಟಲ್ನ ಗ್ರೇಟ್ ಫಿಲಾಸಫರ್ ಅಂತ ಹೇಳ್ತೀವಿ. ಯಾಕೆ ಗ್ರೇಟ್ ಫಿಲಾಸಫರ್ ಅಂತ ಹೇಳ್ತೀವಿ ಅಂತಂದರೆ, ಹಿ ಈಸ್ ದ ಫಸ್ಟ್ ಪರ್ಸನ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ನ್ಯಾಚುರಲ್ ಲಾ ಆ್ಯಂಡ್ ಪಾಸಿಟಿವ್ ಲಾ. ಹಿ ಈಸ್ ದ ಫಸ್ಟ್ ಪರ್ಸನ್. ಸಿ 384 to 322 ನೋಡಿ, ಇದು ಕಮ್ಮಿ ಆಗ್ತಾ ಬರ್ತದೆ, ಅಂದ್ರೆ ನಾವು ಜೀರೋಗೆ ಸಮೀಪ ಆಗ್ತಾ ಇದ್ದೀವಿ. ಇಲ್ಲಿಗೆ ಹಿಂಗೆ ಈ ಕಡೆ ಹೋದಂಗೆಲ್ಲ ಈ ನಂಬರ್ ಜಾಸ್ತಿ ಆಗುತ್ತೆ, ಈ ಕಡೆ ಹೋದಂಗೆಲ್ಲ ಇಲ್ಲಿ ಈ ಸೈಡ್ ನಂಬರ್ ಜಾಸ್ತಿ. ನೌ ವಿ ಆರ್ ಇನ್ 2025. ಓಕೆ, ಆ್ಯಂಡ್ ವಾಟ್ ವಿ ಆರ್ ಡಿಸ್ಕಸಿಂಗ್ ಈಸ್ 384 to 322 ಅಂದರೆ ಈ 0 ಇಸ್ವಿಗಿಂತ ಹಿಂದಿನ ಕಾಲ, ಬಿಫೋರ್ ಕ್ರಿಸ್ತ. ದಿಸ್ ಈಸ್ ಬಿ ಸಿ, ದಿಸ್ ಈಸ್ ಆಫ್ಟರ್ ಕ್ರಿಸ್ತ. ಓಕೆ, he distinguished between natural justice given by nature and legal justice given by state. ಪಾಸಿಟಿವ್ ಲಾ ಅಂತೀವಿ ನಾವು. ಇವೆರಡರ ವ್ಯತ್ಯಾಸವನ್ನು ಅವನು ಡಿಸ್ಟಿಂಗ್ವಿಷ್ ಮಾಡಿದ. ದಿಸ್ ಈಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ Plato. Plato was the first person who said, yes, okay, there are laws, there are concepts of laws, some are natural in nature. ಅವನ ರಾಜ್ಯ ಟಚ್ ಮಾಡಬಾರ್ದು. The state should not meddle in that. There are certain things which king can make rules, and those rules are called positive rules. The law done by state. So that in that it is called legal justice, then natural justice. If you apply natural law, you will get natural justice. If you apply legal positive law, you will get legal justice. So that is the concept. This is what is Aristotle. Whatever I have discussed so far is ancient period of Greeks. All these three people are Greeks: Plato, Socrates, and Aristotle. See, Aristotle is the student of Plato. Plato is the student of Socrates. And all these three philosophers are Greeks. ಇವರೆಲ್ಲರೂ ಗ್ರೀಕರಾಗಿದ್ದರು. Then let us look at the philosophers of Rome or Romans. We will see Romans, and one person only I have taken in Roman. This one, the famous person is Cicero. Cicero is a Roman philosopher. See, he is influenced by Greeks. See, now we are nearing to here, somewhere here. We are nearing here. So this person is here. This person is here at this line. Cicero. See, law is right reason. ಇವನು ರೀಸನ್ ಬಗ್ಗೆ ಹೇಳ್ದ, ಫ್ಯಾಕಲ್ಟಿ ಬಗ್ಗೆ ಹೇಳಿದೆ, ಥಿಂಕಿಂಗ್ ಬಗ್ಗೆ ಹೇಳಿದೆ, ಯುಕ್ತಿಯ ಬಗ್ಗೆ ಹೇಳ್ದ. ಕಾನೂನು ಅಂದರೆ ಅದು ಏನಾಗಿರಬೇಕು? ಮನುಷ್ಯನ ವಿಚಾರ ಶಕ್ತಿಯಿಂದ ಹೊರಬಂದಂತಹ ಒಂದು ಯೋಚನೆಯಾಗಿರಬೇಕು. ದಟ್ ಈಸ್ ಲಾ, ರೈಟ್? ಡಿವೈನ್ ರೀಸನ್, he related it to religion also. Divine means ದೈವ ದತ್ತವಾದ ಅಂತ ಹೇಳ್ತಾರೆ. ದೈವ ದತ್ತವಾದ ಇನ್ ಅಗ್ರಿಮೆಂಟ್ ವಿತ್ ನೇಚರ್. ಲಾ ಈಸ್ ರೈಟ್ ರೀಸನ್ ಇನ್ ಅಗ್ರಿಮೆಂಟ್ ವಿತ್ ನೇಚರ್. ನಮ್ಮ ಏನು ಈ ನೇಚರ್ ಇದೆಯಲ್ವಾ, ಸೃಷ್ಟಿ ಇದೆಯಲ್ವಾ, ಸೃಷ್ಟಿಗೆ ಅನುಗುಣವಾದಂತಹ ಕಾನೂನು ಇರಬೇಕು ಅಂತ. ದ law enacted must bear as near as to the natural law. Even if you do some positive law, this positive law must be near to natural law. Any law made by the state is repugnant to natural law, then that is not a law at all. ಯಾವುದೇ ಒಂದು ರಾಜ್ಯ ಒಂದು ಕಾನೂನನ್ನು ಮಾಡಿದಾಗ ಆ ಕಾನೂನು ನೈಸರ್ಗಿಕ ಕಾನೂನಿಗೆ ವಿರುದ್ಧವಾಗಿರಬಾರ್ದು ಅಂತಕ್ಕಂಥ ಕಾನ್ಸೆಪ್ಟನ್ನು ಸಿಸೇರೆ ಹೇಳ್ತಾನೆ. ಐ ಥಿಂಕ್ ಈವನ್ ಸಿಸೇರೆ ಈಸ್ ಆಲ್ಸೋ ಸಫರ್ಡ್ ಇನ್ ಹಿಸ್ ಲಾಸ್ಟ್ ಡೇಸ್. ದ ಲಾ ಎನಾಕ್ಟೆಡ್, ಓಕೆ, ಹಿ ಪ್ರಿಫರ್ಡ್ ನ್ಯಾಚುರಲ್ ಲಾ ಓವರ್ ಪಾಸಿಟಿವ್ ಲಾ. ಸಿ, ಅದಕ್ಕೆ ಹೇಳಿದ್ನಲ್ಲ, ನ್ಯಾಚುರಲ್ ಲಾ ಈಸ್ ಹೈಯರ್ ದ್ಯಾನ್ ಪಾಸಿಟಿವ್ ಲಾ ಅಂತ ಹೇಳಿದ್ನಲ್ವ ನಾನು. ಇಲ್ಲಿ ಇವನೇನು ಹೇಳ್ತಾನೆ ಅಂತಂದರೆ, ನೈಸರ್ಗಿಕ ಕಾನೂನು ಉನ್ನತ ಸ್ಥಾನವನ್ನು ಈ ಧನಾತ್ಮಕ ಕಾನೂನಿಗಿಂತ ಹೊಂದಿರ್ತದೆ. ರಾಜನು ಮಾಡಿದಂತಹ ಕಾನೂನು ಇದೆಯಲ್ಲ, ಅದು ಕೆಳಮಟ್ಟದ ಕಾನೂನು, ನೈಸರ್ಗಿಕ ಕಾನೂನು ಮೇಲ್ಮಟ್ಟದ ಕಾನೂನು ಅಂತಕ್ಕಂಥದ್ದನ್ನು ಸಿಸಿರಿಯೋ ನಮ್ಗೆ ಹೇಳ್ತಾನೆ.
That is what he is telling, right? Then I am coming to ಮಿಡೀವಲ್ ಪೀರಿಯಡ್, ಮಧ್ಯಯುಗ. ಈ ಮಧ್ಯಯುಗದಲ್ಲಿ ಇಬ್ಬರು ನಾವು ಚರ್ಚಿನ ಪ್ರಮುಖರನ್ನು ನೋಡ್ತೀವಿ, ಪೋಪ್ಗಳನ್ನು ನೋಡ್ತೀವಿ. ವಿ ವಿಲ್ ಸಿ ದ ಗುರೂಸ್ ಆಫ್ ಕ್ರಿಶ್ಚಿಯನ್ಸ್, ದ ಗುರೂಸ್ ಆಫ್ ಕ್ರಿಶ್ಚಿಯನ್ಸ್. ಒನ್ ಈಸ್ ಸೇಂಟ್ ಅಗಸ್ಟಿನ್ ಆ್ಯಂಡ್ ದ ಅದರ್ ಒನ್ ಈಸ್ ಸೇಂಟ್ ಥಾಮಸ್ ಆಕ್ವಿನಾಸ್ ಅಂತಕ್ಕಂಥ ಇಬ್ಬರುಗಳನ್ನು ನೋಡ್ತೀವಿ. ನೋಡಿ, ನಾವು ಇಲ್ಲಿವರೆಗೆ ನೋಡಿದಂತಹ ಒಂದು ವ್ಯವಸ್ಥೆಯಲ್ಲಿ ಹೆಚ್ಚು ನಾವು ಫಿಲಾಸಫಿಯನ್ನು ಕಂಡ್ವಿ. ವಿ ಹ್ಯಾವ್ ಸೀನ್ ದ ಫಿಲಾಸಫಿ ಇನ್ ಅವರ್ ಪ್ರೀವಿಯಸ್ ಡಿಸ್ಕಷನ್. whom so ever we have discussed in the ancient era are Socrates, Plato, Aristotle, all are Greeks, and then comes the Cicero, a Roman. ಎಲ್ಲರೂ ನೈಸರ್ಗಿಕ ಕಾನೂನಿನ ಬಗ್ಗೆ ಮಾತಾಡಿದರು. ನೈಸರ್ಗಿಕ ಕಾನೂನೇ ನಿಜವಾದ ಕಾನೂನು, ಬೇರೆ ಯಾವುದು ಕಾನೂನಲ್ಲ. ಯಾಕೆ ಅಂದರೆ ನೈಸರ್ಗಿಕ ಕಾನೂನು ಒಂದು ವಿಚಾರ ಶಕ್ತಿಯ ಮೇಲೆ ಅವಲಂಬಿತ ಆಗಿದೆ. ಎಂಥ ವಿಚಾರ ಶಕ್ತಿ? ಮಾನವನ ವಿಚಾರ ಶಕ್ತಿ, ಫ್ಯಾಕಲ್ಟಿ ಆಫ್ ರೀಸನ್, ಯುಕ್ತತೆ, ಮಾನವನ ಯುಕ್ತತೆಯ ಮೇಲೆ ರಚಿಸಿದಂತಹ ಕಾನೂನೇ ನ್ಯಾಚುರಲ್ ಲಾ. ಒಂದು ಉದಾಹರಣೆ ಹೇಳೋದಾದರೆ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ಇಟ್ ಈಸ್ ಎ ನ್ಯಾಚುರಲ್ ಲಾ. ನಾವು ಹುಟ್ಟಿದ ಕೂಡಲೇ ದೆನ್ ದೆರ್ ಈಸ್ ನೋ ಅಥಾರಿಟಿ ಇನ್ ದ ವರ್ಲ್ಡ್ ಟು ಕಿಲ್ ಹಿಮ್, ಟು ಟ್ರಬಲ್ ಹಿಮ್. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ದಟ್ ಈಸ್ ದಿ ಕಾನ್ಸೆಪ್ಟ್. ಹಾಗೆ ಈ ಮಿಡಿವಲ್ ಪೀರಿಯಡಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ನೋಡುವುದಾದರೆ, ಇದರಲ್ಲಿ ಸೇಂಟ್ ಅಗಸ್ಟಿನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇವನಿಗೆ ಡಾರ್ಕ್ ಪೀರಿಯಡ್ ಅಂತ ಹೇಳ್ತಾರೆ. ಲೆಟ್ ಮಿ ಗೋ ಟು ನೆಕ್ಸ್ಟ್ ಸ್ಲೈಡ್. ಡಾರ್ಕ್ ಪೀರಿಯಡ್ ಅಂತ ಹೇಳ್ತಾರೆ. See, Saint Augustine. This is the photo of Saint Augustine I have put here just for your memorization, and that also I have again taken from the internet, right? Saint Augustine, nodi, he was also after Krista 354 to 430. ಇದಕ್ಕೆ ಡಾರ್ಕ್ ಏಜ್ ಅಂತ ಹೇಳ್ತಾರೆ. This is called dark age, right? He was an early Christian ಥಿಯಾಲಜಿಯನ್ ಆ್ಯಂಡ್ ಫಿಲಾಸಫರ್. ನೋಡಿ, ಇವನು ಥಿಯಾಲಜಿ ಅಂದರೆ ಧರ್ಮಗುರು. ಸ್ಟಾರ್ಟಿಂಗಲ್ಲಿ ಇವನು ಈ ಕ್ರಿಶ್ಚಿಯನ್ರ ಧರ್ಮಗುರು ಆಗಿದ್ದ. ಕ್ರೈಸ್ತತೆ ಬಂದದ್ದು 0 ಇಸ್ವಿಯಲ್ಲಿ. ಅದರ ನಂತರ ಮೊದಲು ಇದ್ದಂತಹ ವ್ಯಕ್ತಿ ಇವನು. ಮಿಡಿವಲ್ ಪೀರಿಯಡ್ ಅಲ್ಲ ಇದು. ಡೋಂಟ್ ಟೇಕ್ ಇಟ್ ಆಸ್ ಎ ಮಿಡಿವಲ್ ಪೀರಿಯಡ್. ನೀವು ಮಿಡಿವಲ್ ಪೀರಿಯಡಿಗೆ ಬರೆಯೋದಾದ್ರೆ ಇದನ್ನು ತಗೊಳ್ಳೋದು ಬೇಡ. ಇದಕ್ಕೆ ಡಾರ್ಕ್ ಏಜಸ್ ಅಂತಾರೆ. ಇವನು ಏನು ವಿಚಾರ ಮಾಡ್ದ ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ಇಫ್ ವಿ ವಾಂಟ್ ಟು ಸಿ ವಾಟ್ ಹಿ ಹ್ಯಾಸ್ ಡನ್, ಹಿ ವಾಸ್ ಆನ್ ಅರ್ಲಿ ಕ್ರಿಶ್ಚಿಯನ್ ಥಿಯಾಲಜಿಯನ್ ಆ್ಯಂಡ್ ಫಿಲಾಸಫರ್. ಫೇಮಸ್ ವರ್ಕ್, ಹಿ ಹ್ಯಾಸ್ ರಿಟನ್ ದಿಸ್ ಬುಕ್. ಹಿ ಹ್ಯಾಸ್ ರಿಟನ್ ದ ಬುಕ್ ದಟ್ ಈಸ್ ಕಾಲ್ಡ್ ಸಿಟಿ ಆಫ್ ಗಾಡ್. ನೋಡಿ, ಅಂದರೆ ದೇವರ ಮೇಲೆ ಏನು ಒಂದು ನಗರ ಇದೆಯಲ್ವಾ, ಆ ನಗರ ದೇವರ ನಗರ ಅಂತ, ದೇವರ ನಗರ ಅಂತಕ್ಕಂಥ ಪುಸ್ತಕವನ್ನು ಬರೀತಾನೆ. ಅವನು ಏನು ಹೇಳ್ತಾನೆ? ಹಿ ಬಿಲೀವ್ಡ್ ದ್ಯಾಟ್ ಗಾಡ್ಸ್ ಲಾ ಈಸ್ ದಿ ಹೈಯೆಸ್ಟ್ ಲಾ. ನೋಡಿ, ಫಸ್ಟ್ ಟೈಮ್ ಹಿ ಬ್ರಿಂಗ್ಸ್ ರಿಲಿಜನ್ ಇನ್ ಟು ಲಾ. ಸಿಸಿರಿ ಆಲ್ಸೋ ಸೇಸ್ ಇಟ್ ಈಸ್ ಡಿವೈನ್, ಬಟ್ ಆಸ್ ಎ ಥಿಯಾಲಜಿಕಲ್ ಪರ್ಸನ್ ಹಿ ಬ್ರಿಂಗ್ಸ್ ರಿಲಿಜನ್ ಇನ್ ಟು ಲಾ. ವಾಟ್ ಹಿ ಸೇಸ್? ದ ಲಾ ಆಫ್ ಗಾಡ್ ಈಸ್ ಲಾ. ದೇವರು ಏನು ಹೇಳ್ತಾರೋ ಅದು ಕಾನೂನು ಅಂತ. ದೇವರು ಏನು ಹೇಳ್ತಾರೋ ಅದು ಕಾನೂನು ಅಂತಕ್ಕಂಥ ಕಾನ್ಸೆಪ್ಟನ್ನು ತಂದವನು. ಹಿ ಬಿಲೀವ್ಡ್ ದಟ್ ಗಾಡ್ಸ್ ಲಾ ಈಸ್ ದ ಹೈಯೆಸ್ಟ್ ಲಾ. ಬೇಕಾದಷ್ಟು ಕಾನೂನುಗಳಿರ್ಬೋದು, ನೀವು ಅತ್ಯುನ್ನತವಾದಂತಹ ಕಾನೂನು ಯಾವುದು ಅಂತಂದರೆ ಡಿವೈನ್ ಲಾ. ಅತ್ಯಂತ ಉತ್ತಂಗಕ್ಕಿರುವಂತಹ ದೈವಿಕ ಕಾನೂನು, ದೈವಿಕ ಅತ್ಯುತ್ತಮ ಕಾನೂನು, ಅತ್ಯುನ್ನತ ಕಾನೂನು ಎಂದು ನಂಬಿದನು. ಫಾರ್ ಹಿಮ್ ಜಸ್ಟಿಸ್ ಮೆಂಟ್ ಒಬಿಡಿಯನ್ಸ್ ಟು ಗಾಡ್ಸ್ ಇಟರ್ನಲ್ ಲಾ. ನೋಡಿ, ದೇವರು ಹೇಳಿದಂತಹ ಶಾಶ್ವತ ಕಾನೂನು ಏನಿದೆಯಲ್ಲ ಅದು ನಾವೆಲ್ಲರೂ ಪಾಲಿಸಬೇಕು. ನಾವೆಲ್ಲರೂ, ನಮ್ಮ ಧರ್ಮನೂ ಅದೇ ಹೇಳ್ತದೆ, ದಟ್ಸ್ ವಾಟ್ ಸೇಂಟ್ ಅಗಸ್ಟಿನ್ ಹ್ಯಾಸ್ ಟೋಲ್ಡ್. ಫಾರ್ ಹಿಮ್ ಜಸ್ಟಿಸ್ ಮೆಂಟ್ ಒಬಿಡಿಯನ್ಸ್ ಟು ಗಾಡ್ಸ್ ಇಟರ್ನಲ್ ಲಾ. ಅವರ ದೃಷ್ಟಿಯಲ್ಲಿ ನ್ಯಾಯ ಅಂದರೆ ದೇವರ ಶಾಶ್ವತ ಕಾನೂನಿಗೆ ವಿಧೇಯವಾಗಿರುವುದು. ಎ ಅನ್ಜಸ್ಟ್ ಲಾ ಈಸ್ ನೋ ಲಾ ಎಟ್ ಆಲ್. ಯಾವ ಕಾನೂನಿನಲ್ಲಿ ಅನ್ಯಾಯವಿರುತ್ತದೋ ಅದಕ್ಕೆ ನಾವು ಕಾನೂನು ಅಂತ ಹೇಳೋಕ್ಕೆ ಆಗೋದಿಲ್ಲ. ಅಟ್ರಿಬ್ಯೂಟೆಡ್ ಟು ಅಗಸ್ಟಿನ್. ಅನ್ಯಾಯಪೂರ್ಣ ಕಾನೂನು ಎಂದರೆ ಅದು ಕಾನೂನು ಅಲ್ಲವೆಂಬುದೇ ಎಂಬ ಮಾತು
ಅವ್ರು ಹೇಳ್ತಾರೆ. ದಟ್ ಈಸ್ ವಾಟ್ ಹಿ ಸೇಸ್. ದಟ್ ಈಸ್ ವಾಟ್ ಹಿ ಸೇಸ್. ಸೊ ಸೇಂಟ್ ಅಗಸ್ಟಿನ್ನ ಡಾರ್ಕ್ ಏಜಸ್ಸನ್ನು ನಾವು ನೋಡೋದಾದರೆ ಫಸ್ಟ್ ಟೈಮ್ ಹಿ ಬ್ರಿಂಗ್ಸ್ ದ ಕಾನ್ಸೆಪ್ಟ್ ಆಫ್ ರಿಲಿಜನ್ ಇನ್ಸೈಡ್ ದಿ ನ್ಯಾಚುರಲ್ ಲಾ ಕಾನ್ಸೆಪ್ಟ್. ಇನ್ಸೈಡ್ ದಿ ನ್ಯಾಚುರಲ್ ಲಾ ಕಾನ್ಸೆಪ್ಟ್. ಇವೊಂದು ಇನ್ನೂ ಒಂದು ಥಿಯರಿ ಇದೆ, ಅದು ನಿಮಗೆ ಇದಕ್ಕೆ ಸಂಬಂಧಪಟ್ಟದ್ದಲ್ಲ. ಇಂಟ್ರೆಸ್ಟಿಂಗ್ಲಿ ಏನು ಥಿಯರಿ ಅಂತಂದರೆ, ಅವನೇನು ಹೇಳ್ತಾನೆ, ಮೊದಲು ಎಲ್ಲರಿಗೂ ಎಲ್ಲ ಚೆನ್ನಾಗಿತ್ತಂತೆ, ಎಲ್ಲರಿಗೂ ಎಲ್ಲ ಚೆನ್ನಾಗಿತ್ತು, ಯಾರಿಗೂ ಆಸೆ ಇರಲಿಲ್ಲ, ದುರಾಸೆ ಅಂತೂ ಇರಲೇ ಇಲ್ಲ, ದುರಾಸೆ ಅಂತೂ ಇರಲೇ ಇಲ್ಲ. ಆದರೆ ಬರ್ತಾ ಮನುಷ್ಯರು ಏನು ಮಾಡಿದರು, ಆಸೆಗೆ ಬಲಿಯಾದರು, ಆಸ್ತಿ ಮಾಡೋಕ್ಕೆ ಶುರು ಮಾಡಿದರು, ಆಸ್ತಿಗೋಸ್ಕರ ಹೊಡೆದಾಟ ಶುರು ಮಾಡಿದರು. ಇದೆಲ್ಲ ಮಾಡುವಂತಹ ಒಂದು ಸ್ಥಿತಿಗತಿ ಬಂದಾಗ ಸಮಸ್ಯೆ ಏನಾಯಿತು ಅಂದರೆ, ಇದನ್ನು ನಿಯಂತ್ರಣ ಮಾಡಬೇಕು. ಇದನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಹುಟ್ಟಿದ್ದೇ ಸರ್ಕಾರ. ಸ್ಟೇಟ್ ವಾಸ್ ಬಾರ್ನ್ ಬಿಕಾಸ್ ಆಫ್ ದ ಗ್ರೀಡ್ ಆಫ್ ಪೀಪಲ್ ಅಂಥೇಳಿ ಅಂತಕ್ಕಂಥ ಕಾನ್ಸೆಪ್ಟನ್ನು ನಾವು ಈ ಥಾಮಿಸಮ್ ಓದ್ಬೇಕಾದ್ರೆ ನೋಡ್ತೀವಿ. ಸೊ ದಟ್ ಅಲ್ಟಿಮೇಟ್ಲಿ ಕ್ರಿಯೇಟ್, ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಹಿಮ್ ಎ ಸ್ಟೇಟ್ ಈಸ್ ಎ ಸಿನ್. ಪಾಪದಿಂದ ರಾಜ್ಯ ಹುಟ್ಕೊಳ್ತು, ಎಲ್ಲರೂ ಸಮೃದ್ಧರಾಗಿದ್ವಿ ನಾವು, ದುರಾಸೆ ಏನು ಬಂತಲ್ಲ ಅದು ಪಾಪಕ್ಕೆ ಕಾರಣ ಆಯಿತು. ಪಾಪದಿಂದ ಹುಟ್ಟಿದಂತಹ ಒಂದು ವ್ಯವಸ್ಥೆಯೇ ರಾಜ್ಯ ಅನ್ನುವುದನ್ನು ಈ ಥಾಮಿಸಮಲ್ಲಿ ನಾವು ನೋಡ್ತೀವಿ. ಆ್ಯಂಡ್ ದಿಸ್ ಈಸ್ ಇಂಪಾರ್ಟೆಂಟ್. ಮಿಡೀವಲ್ ಪೀರಿಯಡ್ಗೆ ನೀವು ಇದನ್ನು ಬರೀಬೇಕು. ವಾಟ್ ಯು ಹ್ಯಾವ್ ಟು ರೈಟ್ ಈಸ್ ದಿಸ್ ಮಿಡೀವಲ್ ಪೀರಿಯಡ್. ಇದನ್ನು ಬರೆದ್ರಾಯ್ತು, ಹಿಂದಿಂದ ನೀವು ಬರೆಯೋದು ಬೇಕಾಗಿಲ್ಲ. ನಾನು ಅದನ್ನು ಯಾಕೆ ಸೇರಿಸಿದ್ದೀನಿ ಅಂತಂದರೆ, ದೇವರಿಗೆ ಲಿಂಕ್ ಮಾಡ್ದ ಅವನು ನ್ಯಾಚುರಲ್ ಲಾನ. ಸಿ ಅಗಸ್ಟಿನ್ ಏನು ಮಾಡ್ದ ಅಂತಂದರೆ, ದೇವರಿಗೆ ನೈಸರ್ಗಿಕ ಕಾನೂನನ್ನು ಲಿಂಕ್ ಮಾಡಿದಂತಹ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಅವನು. ಆದ್ದರಿಂದ ನಾವು ಅವನ ಹೆಸರನ್ನು ಅಲ್ಲಿ ತಗೊಂಡು ಬರಬೇಕಾಯ್ತು. ಸಿ ದಿ ಸೇಂಟ್ ಥಾಮಸ್ ಅಕ್ವಿನಾಸ್, ಎ ವಂಡರ್ಫುಲ್ ಪರ್ಸನಾಲಿಟಿ, a wonderful personality who is very powerful. What he has done, interestingly, ಇಲ್ಲಿ ಬರೆದಿರೋ ನೋಟ್ಸನ್ನು ನೀವು ತಗೊಳ್ಳಿ, ಬಟ್ ಅವನು ಇಂಟ್ರೆಸ್ಟಿಂಗಲಿ ಹೇಳ್ತೀನಿ ನಾನು ಏನು ಮಾಡ್ದ ಅಂತಂದರೆ, he has gone back to the Greeks, Socrates, Plato and Aristotle. What Aristotle has told, he took it. What is natural law? He took that natural law. He made a relation between natural law and God. Between natural law and God. ಹೆಂಗೆ ರಿಲೇಷನ್ ಮಾಡ್ದ ಅಂತಂದರೆ, ಎಲ್ಲ ಜನರಿಗೂ ನೈಸರ್ಗಿಕ ಕಾನೂನುಗಳು ಗೊತ್ತಿರೋದಿಲ್ಲ, ಎಲ್ಲ ಕಾನೂನು ಗೊತ್ತಿರೋದಿಲ್ಲ. ಅವನು ಏನು ಹೇಳ್ದ ಅಂದರೆ, ಯಾವ ಕಾನೂನು ನಿಮಗೆ ಗೊತ್ತಿದೆಯೋ ಅದನ್ನು ನೀವು ನ್ಯಾಚುರಲ್ ಲಾ ಅಂತೀರಿ. ಇದಲ್ಲದೆ ಇನ್ನೂ ಅತ್ಯುತ್ತಮವಾದ ಕಾನೂನುಗಳಿವೆ, ಅವು ನಿಮಗೆ ಗೊತ್ತಿಲ್ಲ. ಅವು ಯಾರಿಗೆ ಗೊತ್ತಿದ್ದಾವೆ? ಓನ್ಲಿ ಗಾಡ್ ನೋಸ್. ಸಚ್ ಗುಡ್ ಲಾಸ್ ಆರ್ ನೋನ್ ಬೈ ಗಾಡ್. ಅದಕ್ಕೆ ಡಿವೈನ್ ಲಾ ಅಂತ ಹೇಳ್ದ ಅವನು. ಯಾರ್ ಡಿವೈನ್ ಲಾ. ಆದರೆ ಏನಾಗುತ್ತೆ ಅಂತಂದರೆ, ನಾವು ಪೋಪ್ಗಳು ದೇವರಿಗೆ ಅತಿ ಹತ್ತಿರ ಇರೋದ್ರಿಂದ ದೇವರಿಂದ ನನಗೆ ಆ ಡಿವೈನ್ ಲಾಗಳು ಗೊತ್ತಾಗ್ತವೆ. ಆದ್ದರಿಂದ ನಮ್ಮ ಮಾತು ನೀವು ಕೇಳಬೇಕು, ಸರ್ಕಾರ ನೀವು ನಮ್ಮ ಮಾತು ಕೇಳಬೇಕು ಅಂತ ಹೇಳ್ದ. ಹಿ ವಾಸ್ ಕಂಟ್ರೋಲಿಂಗ್ ದಿ ಸ್ಟೇಟ್ ಆಲ್ಸೋ. ಈವನ್ ಸ್ಟೇಟ್ ಈಸ್ ಬೌಂಡ್ ಬೈ ದ ಡಿಸಿಷನ್ಸ್ ಆಫ್ ದ ಪೋಪ್ಸ್. ಈಗಲೂ ಇದೆ, ಆ ಕಾನ್ಸೆಪ್ಟ್ ಇದೆ. ಆ ಒಂದು ವ್ಯವಸ್ಥೆಯನ್ನು ತಂದಂಥವನು ಸೇಂಟ್ ಥಾಮಸ್ ಅಕ್ವಿನಾಸ್. ನೋಡಿ, ಎ ಮಿಡಿವಲ್ ಕ್ರಿಶ್ಚಿಯನ್ ಫಿಲಾಸಫರ್ ಆ್ಯಂಡ್ ಥಿಯಾಲಜಿಯನ್, ಮಧ್ಯಯುಗದ ಕ್ರೈಸ್ತ ತತ್ವಜ್ಞ ಮತ್ತು ಧರ್ಮಗುರು. ಹೀಸ್ ಫೇಮಸ್ ವರ್ಕ್ ಸುಮ್ಮಾ ಥಿಯೋಲಾಜಿಕಾ. ಹೀ ಸಿಂಥೆಸೈಸ್ಡ್ ಕ್ರಿಶ್ಚಿಯನ್ ಥಿಯಾಲಜಿ ವಿತ್ ಅರಿಸ್ಟಾಟಲ್ಸ್ ಫಿಲಾಸಫಿ. ಹೇಳಿದ್ನಲ್ವ ನಾನು, ಕ್ರಿಶ್ಚಿಯನ್ ಧರ್ಮದ ವಿಷಯವನ್ನು ಈ ಅರಿಸ್ಟಾಟಲ್ನ ತತ್ವಜ್ಞಾನವನ್ನು ಮಿಕ್ಸ್ ಮಾಡ್ದ ಅವನು, ಎರಡಕ್ಕೂ ಸಂಬಂಧವನ್ನು ಕಲ್ಪಿಸಿದ. ದಟ್ ಈಸ್ ವಾಟ್ ಈಸ್ ದಿ ಗ್ರೇಟ್ ವರ್ಕ್ ಆಫ್ ದಿಸ್ ಮ್ಯಾನ್. ನ್ಯಾಚುರಲ್ ಲಾ ಹಿ ಸೇಡ್ ಈಸ್ ಪಾರ್ಟ್ ಆಫ್ ಇಟರ್ನಲ್ ಲಾ. ನೋಡಿ, ನೀವೇನು ನ್ಯಾಚುರಲ್ ಲಾ ಅಂತ ಹೇಳ್ತೀರಿ, ಈ ನ್ಯಾಚುರಲ್ ಲಾ ಇದೆಯಲ್ಲ, ಇದು ಆ್ಯಕ್ಚುಲಿ ಇಟರ್ನಲ್ ಲಾದ ಒಂದು ಭಾಗ, ಸಣ್ಣ ಭಾಗ ಅಷ್ಟೇ. ಗಾಡ್ ಆ್ಯಂಡ್ ನೋನ್ ಥ್ರೂ ರೀಸನ್. ನಿಮಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟು ನಿಮಗೆ ಗೊತ್ತಿದೆ. ನೈಸರ್ಗಿಕ ಕಾನೂನು ದೇವರ ಶಾಶ್ವತ ಕಾನೂನಿನ ಭಾಗವಾಗಿದೆ ಮತ್ತು ಅದನ್ನು ಯುಕ್ತಿಯಿಂದ ನೀವು ಅರಿಬಹುದು. ನಿಮ್ಮ ಜಾಣತನ ಎಷ್ಟಿದೆಯೋ ಅಷ್ಟರಿಂದ ನಿಮ್ಗೆ ಗೊತ್ತಾಗುತ್ತೆ. ನಾನು ಪೋಪ್ ಇದ್ದೀನಿ, ನನಗೆ ಜಾಸ್ತಿ ಗೊತ್ತಾಗುತ್ತೆ. ನೀವು ಆರ್ಡಿನರಿ ಪರ್ಸನ್ ಇದ್ದೀರಿ, ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಐ ಆಮ್ ವೆರಿ ನಿಯರ್ ಟು ಗಾಡ್. ನನಗೆ ಚೆನ್ನಾಗಿ ಗೊತ್ತಿದೆ ಕಾನೂನು.
ಇಟರ್ನಲ್ ಲಾ ನನಗೆ ಗೊತ್ತಿದೆ, ದೇರ್ ಫೋರ್ ರಾಜನೂ ಕೂಡ ನನ್ನ ಮಾತು ಕೇಳಬೇಕು ಅನ್ನುವಷ್ಟರ ಮಟ್ಟಿಗೆ ಅವನೇನು ಮಾಡ್ದ, ಈ ನ್ಯಾಚುರಲ್ ಲಾನ ಮತ್ತು ಧರ್ಮದ ಇಟರ್ನಲ್ ಲಾ ಅಂತೇನು ಹೇಳ್ತೀವಿ ಅಥವಾ ದೇವರ ಕಾನೂನು ಏನಿದೆಯೇ ಅವುಗಳನ್ನ ಒಂದನ್ನೊಂದು ಸೇರಿಸಿಕೊಂಡ ಅವನು. ಅಕಾರ್ಡಿಂಗ್ ಟು ಹಿಮ್ ದೇರ್ ವರ್ 4 ಟೈಪ್ಸ್ ಆಫ್ ಲಾಸ್. ನೋಡಿ, ಅದಕ್ಕೆ ಅವನು ಕಾನೂನನ್ನು 4 ಭಾಗವಾಗಿ ಮಾಡ್ತಾನೆ. ಏನು? ಒಂದನೇದು ದೇವರ ಜ್ಞಾನ, ಶಾಶ್ವತ ಕಾನೂನು. ಎರಡನೇದ್ದು ದೈವಿಕ ಕಾನೂನು, ಡಿವೈನ್ ಲಾ. ಮೂರನೇದ್ದು ನ್ಯಾಚುರಲ್ ಲಾ. ನಾಲ್ಕನೇದ್ದು ಹ್ಯೂಮನ್ ಲಾ. ನೋಡಿ, ದಿಸ್ ಹ್ಯೂಮನ್ ಲಾ ಈಸ್ ಪಾಸಿಟಿವ್ ಲಾ. ದಿಸ್ ಹ್ಯೂಮನ್ ಲಾ ಈಸ್ ಪಾಸಿಟಿವ್ ಲಾ. ಇದಕ್ಕಿಂತ ಉನ್ನತ ಸ್ಥಾನದಲ್ಲಿರುವಂಥದ್ದು ಇದೇನಿದು ನ್ಯಾಚುರಲ್ ಲಾ. ಇದು ನ್ಯಾಚುರಲ್ ಲಾ ಯಾವುದಕ್ಕಂತೀವಿ? ನಮ್ಮ ಬುದ್ಧಿ ಎಷ್ಟು ಗೊತ್ತಿದೆಯೋ ಅದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ನಮಗೆ ಗೊತ್ತಿದೆಯೋ ಅದಕ್ಕೆ ನಾವೇನು ಹೇಳ್ತೀವಿ? ನ್ಯಾಚುರಲ್ ಲಾ, ನೈಸರ್ಗಿಕ ಕಾನೂನು ಅಂತ ಹೇಳ್ತೀವಿ. ಇದು ಅಲ್ಲದೆ ಇನ್ನೂ ಒಳ್ಳೊಳ್ಳೆ ಕಾನೂನು ಇದಾವೆ ಸ್ವಾಮಿ. ಅವು ಯಾವುದು ಅಂತಂದ್ರೆ ಡಿವೈನ್ ಲಾ. ಈ ಡಿವೈನ್ ಲಾ ಎಲ್ಲಿರ್ತವೆ? ರಿವೀಲ್ಡ್ ಇನ್ ಸ್ಕ್ರಿಪ್ಚರ್ಸ್, ರಿವೀಲ್ಡ್ ಇನ್ ಕ್ರಿಸ್ಪರ್ಸ್, ಧರ್ಮಗ್ರಂಥಗಳಲ್ಲಿ ಬರೆದಂಥವು, ಬೈಬಲ್ನಲ್ಲಿರುವಂಥವು. ಅವಕ್ಕೆ ನಾವೇನು ಹೇಳಿದ್ವಿ? ಡಿವೈನ್ ಲಾ ಅಂತ ಹೇಳಿದ್ವಿ. ಈ ಧರ್ಮಗ್ರಂಥಕ್ಕಿಂತನೂ ಇನ್ನೂ ಮೇಲಿದ್ದಂತಹ ಕಾನೂನು ಯಾವುವು ಅಂತಂದ್ರೆ ದೇವರ ಜಾಣತನಕ್ಕೆ ಗೊತ್ತಿರುವಂತಹ ಕಾನೂನುಗಳು. ಎಷ್ಟು ನಿಮ್ಮ ಫ್ಯಾಕಲ್ಟಿ ಹೆಚ್ಚಾಗ್ತದೋ ಅಷ್ಟು ನೀವು ದೇವರಿಗೆ ಹತ್ತಿರ ಆದರೆ ಆ ದೇವರಲ್ಲಿ ಇರ್ತಕ್ಕಂಥ ಜ್ಞಾನ ನಿಮಗೆ ಬರುತ್ತೆ. ಸೊ ನಾವು ಭಕ್ತರು, ನೀವು ಪೋಪರು. ಪೋಪರಿಗೆ ಇರುವಂತಹ ಜ್ಞಾನ ಭಕ್ತರಿಗೆ ಇರೋದಿಲ್ಲ ಅಂತಕ್ಕಂಥ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಧರ್ಮ ಮತ್ತು ಕಾನೂನನ್ನು ಒಟ್ಟಿಗೆ ಸೇರಿಸಿ ದೇರ್ ವಾಸ್ ಎ ಪೀರಿಯಡ್ ವೇರ್ ಇನ್ ದಿಸ್ ಥಾಮಿಸಮ್ ಅಂತಾರೆ. ಇದಕ್ಕೆ ಥಾಮಿಸಮ್ ಎರಾ ಅಂತಾರೆ. ಥಾಮಿಸಮ್ ಎರಾ. ಇನ್ ಥಾಮಿಸಮ್ ಎರಾ ವಾಟ್ ಹ್ಯಾಪನ್ಡ್ ವಾಸ್ ಸ್ಟೇಟ್ ವಾಸ್ ಕಂಟ್ರೋಲ್ಡ್ ಬೈ ದ ಕ್ರಿಶ್ಚಿಯನ್ ಪೋಪ್ಸ್. ಕ್ರಿಶ್ಚಿಯನ್ ಪೋಪ್ಸ್ ಬಿಕಾಸ್ ಆಫ್ ದಿಸ್ ಕಾನ್ಸೆಪ್ಟ್. ಅವಾಗ ಏನಾಯಿತು ಅಂತಂದರೆ ಕೆಲವು ಜನ ವಿರೋಧ ಮಾಡೋಕ್ಕೆ ಶುರು ಮಾಡಿದರು. ಏನು ಪೋಪ್ಗೆ ಅಷ್ಟೇ ಹತ್ತಿರ ಇರ್ತಾನ ದೇವರು, ನಮಗೆ ಹತ್ತಿರ ಇರಲ್ವಾ ಅಂಥೇಳಿ ಜನರು ಪ್ರತಿರೋಧವನ್ನು ಮಾಡೋಕ್ಕೆ ಶುರು ಮಾಡಿದರು. ನಂತರದ ದಿನಗಳಲ್ಲಿ ಆ ಪ್ರತಿರೋಧವನ್ನು ನಿರಂತರ ಮಾಡಿದ ತಕ್ಷಣ ಹುಟ್ಕೊಂಡದ್ದೇ ಈ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಪ್ರೊಟೆಸ್ಟೆಂಟ್ಸ್ ಹುಟ್ಕೊಂಡ್ರು. ಪ್ರೊಟೆಸ್ಟೆಂಟ್ಸ್ ಹುಟ್ಕೊಂಡು ಆ ಕ್ರೈಸ್ತ ಧರ್ಮ 2 ಭಾಗ ಆಯಿತು. ಇದ್ರ ಜೊತೆಗೆ ಇನ್ನೊಂದನ್ನು ಇಲ್ಲೇ ಹೇಳಿಬಿಡ್ತೀನಿ ನಾನು. ಏನು ಅಂತಂದರೆ ಈ ರೀತಿಯಾದಂಥ ಧರ್ಮವು ರಾಜಕೀಯದಲ್ಲಿ ಮೂಗು ತುರಿಸಿಕೊಳ್ಳೋದಿದೆಯಲ್ಲ, ಇದು ಜಾಸ್ತಿ ಆದಾಗ ಕೊನೆಗೆ ಏನು ಹುಟ್ಕೊಂಡಿದ್ದು ಸೆಕ್ಯುಲರಿಸಮ್. ಏನು ಸೆಕ್ಯುಲರಿಸಮ್ ಅಂದರೆ ಧರ್ಮದ ವಿಷಯದಲ್ಲಿ ಸರ್ಕಾರ ಮೂಗು ತೋರಿಸಬಾರ್ದು, ಸರ್ಕಾರದ ವಿಷಯದಲ್ಲಿ ಧರ್ಮ ಮೂಗು ತೋರಿಸಬಾರ್ದು ಅನ್ನುವಂತಹ ಕಾನ್ಸೆಪ್ಟು ಈ ಥಾಮಿಸಮ್ನ ಕೊನೆಯ ಭಾಗದಲ್ಲಿ ಬರ್ತದೆ. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್. ಅಲ್ಲಿ ಅದನ್ನು ಮತ್ತೆ ನಿಮಗೆ ಡೈವರ್ಟ್ ಮಾಡೋದಿಲ್ಲ, ನಮಗೆ ಸಂಬಂಧಪಟ್ಟಂತಹ ವಿಷಯ ಇಷ್ಟೇ ಅನ್ನೋದಕ್ಕೆ ನಾ ಇಲ್ಲಿಗೆ ಇದನ್ನು ಸೀಮಿತ ಮಾಡ್ತೀನಿ. ಎಸ್, ದಿಸ್ ಈಸ್ ಆಲ್ ಅಬೌಟ್ ಮಿಡಿವಲ್ ಪೀರಿಯಡ್. ಮಿಡಿವಲ್ ಪೀರಿಯಡ್ಗೆ ಸಂಬಂಧಪಟ್ಟಂತೆ ನೀವು ಸೇಂಟ್ ಅಗಸ್ಟಿನ್ ಹೆಸರು ಬರಿಬೇಕೋ ಏನು ಬೇಡ, ಅದು ಬರೆಯೋ ಅವಶ್ಯಕತೆ ಇಲ್ಲ. ಆದರೆ ಥಾಮಸ್ ಆಕ್ವಿನಾಸ್ ಹೆಸರನ್ನು ಮಾತ್ರ ನೀವು ಮೆನ್ಷನ್ ಮಾಡಬೇಕು. ಸೇಂಟ್ ಥಾಮಸ್ ಆಕ್ವಿನಾಸ್ ಈ ಪೀರಿಯಡ್, ಮಿಡಿವಲ್ ಪೀರಿಯಡ್ಗೆ ಇವನ ಹೆಸರನ್ನು ನೀವು ನೆನಪಿಟ್ಟು ಇವನ ವಿಚಾರಧಾರೆಗಳನ್ನು ಬರೀಬೇಕು. ಇಲ್ಲಿ ನೀವು ಬರೆಯುವಂಥದ್ದಿಷ್ಟೇ, ಇವನು ಅರಿಸ್ಟಾಟಲ್ನ ತತ್ವಜ್ಞಾನದ ನೈಸರ್ಗಿಕ ಕಾನೂನನ್ನು ಧರ್ಮದೊಂದಿಗೆ ಸೇರಿಸಿಕೊಂಡು ಧರ್ಮದಿಂದಲೇ ಕಾನೂನು ಸಾಧ್ಯ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡು ಕಾನೂನನ್ನು 4 ಭಾಗಗಳಾಗಿ ಮಾಡ್ತಾನೆ. ಕಾನೂನನ್ನು ಏನು ಮಾಡ್ತಾನೆ? 4 ಭಾಗಗಳಾಗಿ ಮಾಡ್ತಾನೆ. ಇಟರ್ನಲ್ ಲಾ, ಡಿವೈನ್ ಲಾ, ನ್ಯಾಚುರಲ್ ಲಾ ಆ್ಯಂಡ್ ಹ್ಯೂಮನ್ ಲಾ. ಹ್ಯೂಮನ್ ಲಾ ಅಂದರೆ ರಾಜರು ಮಾಡಿದಂತಹ ಕಾನೂನು. ನ್ಯಾಚುರಲ್ ಲಾ ಅಂತಂದ್ರೆ ತಾನೇ ಜನರಿಗೇನು ಗೊತ್ತಿದ್ದಾವಲ್ಲ ಆ ಕಾನೂನು, ಫ್ಯಾಕಲ್ಟಿಗೆ ಗೊತ್ತಿರುವಂಥ ಕಾನೂನು, ಅಥವಾ ಅರಿಸ್ಟಾಟಲ್ನ ಕಾನೂನು, ಅಥವಾ ಸಾಕ್ರೆಟಿಸ್ನ ಕಾನೂನು. ಆದರೆ ಇದು ಅಲ್ಲದೇ ಏನು ಕ್ರಿಶ್ಚಿಯನ್ ಗ್ರಂಥಗಳಲ್ಲಿ ಬರೆದಿದ್ದೇವಲ್ಲ ಅವಕ್ಕೆ ನಾವೇನು ಹೇಳ್ತೀವಿ? ಡಿವೈನ್ ಲಾ ಅಂತ ಹೇಳ್ತೀವಿ. ಅದು ಅಲ್ಲದೇ ಕೇವಲ ದೇವರಿಗೆ ಗೊತ್ತಿರುವಂತಹ ಕಾನೂನುಗಳು, ಅವಕ್ಕೆ ನಾವೇನಂತೀವಿ? ಇಟರ್ನಲ್ ಲಾ ಅಂತೀವಿ. ಅಂತಕ್ಕಂಥ ವ್ಯವಸ್ಥೆಯನ್ನು ಇವನು ಜಾರಿಗೆಗೊಳಿಸ್ದ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ನೆಕ್ಸ್ಟ್ ಕಮ್ಸ್ ದಿ ಮಾಡರ್ನ್ ಆ್ಯಂಡ್ ಸೆಕ್ಯುಲರ್ ಲಾ. ಮಾಡರ್ನ್ ಪೀರಿಯಡ್, ಸೆಕ್ಯುಲರ್ ಲಾ. ನಾ ಸೆಕ್ಯುಲರ್ ಬಗ್ಗೆ ನಿಮ್ಗೆ ಹೇಳಿದ್ನಲ್ವಾ. ಸೊ ಐ ಥಿಂಕ್ ದಿಸ್ ಐ ವಿಲ್ ಟೇಕ್ ಇನ್ ದಿ next video. With this, you acquaint with this particular concept so that we will complete the other discussions in our next video. Thank you.